ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಡಿಸೆಂಬರ್ ತಿಂಗಳ 22ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷದ ಸಪ್ತಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಮಧ್ಯಾಹ್ನ 2:55 ಇರಲಿದೆ. ನಂತರ ಅಷ್ಟಮಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪೂರ್ವ ಫಲ್ಗುಣಿ ನಕ್ಷತ್ರ. ಇದು ಈ ದಿನ ಬೆಳಗ್ಗೆ 7:25 ಇರಲಿದೆ. ನಂತರ ಉತ್ತರ ಫಲ್ಗುಣಿ ನಕ್ಷತ್ರ ಆರಂಭ ಆಗುತ್ತೆ. ಇದು ದಿನಪೂರ್ತಿ ಇರುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಮಧ್ಯಾಹ್ನ 2:34 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಆಯುಷ್ಮಾನ್ ಯೋಗ. ಇದು ಈ ದಿನ ಸಂಜೆ 6:59 ಇರಲಿದೆ. ನಂತರ ಸೌಭಾಗ್ಯ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ಸಿಂಹ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 4:39 ಸಂಜೆ 6:04 ಗುಳಿಕ ಕಾಲ ಈ ದಿನ ಅಪರಾಹ್ನ 3:13 ಅಪರಾಹ್ನ 4:39 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:22 ಮಧ್ಯಾಹ್ನ 1:47 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಸಂಜೆ 4:07 ಸಂಜೆ 4:48 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:59 ಮಧ್ಯಾಹ್ನ 12:40 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ರಾತ್ರಿ 1:04 ರಾತ್ರಿ 2:51 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:37 ಸೂರ್ಯಾಸ್ತ ಸಂಜೆ 5:54. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಯೋಗಗಳು ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ, ಸರ್ಕಾರಕ್ಕೆ ಕಾರಕ ರವಿ. ಹಾಗಾಗಿನೇ ಈ ದಿನ ರಾಜಕಾರಣಿಗಳಿಗೆ ಉತ್ತಮವಾದಂಥ ದಿನ ಇದೆ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡ್ಬೋದು, ಯಾವುದೇ ರೀತಿಯ ಪ್ರಯಾಣವನ್ನು ಕೂಡ ಈ ದಿನ ಮಾಡ್ಬೋದು. ನಿಮ್ಮ ಉದ್ದೇಶಿತ ಗುರಿ ಈಡೇರುತ್ತೆ. ಹಾಗೆ ರಾಜಕಾರಣಿಗಳನ್ನು ನೀವು ಭೇಟಿ ಮಾಡಬೇಕು, ಅವರಿಂದ ಯಾವುದೇ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಬೇಕು. ಗಣ್ಯರನ್ನು ಭೇಟಿ ಮಾಡುವಂಥ ವಿಚಾರ ಆಗಲಿ ಅಥವಾ ಸರ್ಕಾರದ ಮಟ್ಟದ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರ ಕೂಡ ಈ ದಿನ ಸಕ್ಸಸ್ ಆಗುತ್ತೆ. ಹಾಗೆ ರವಿ ಸರ್ಕಾರಕ್ಕೆ ಕಾರಕನಾಗಿರೋದ್ರಿಂದ ಈ ದಿನ ಸರ್ಕಾರದ ಮಟ್ಟದ ಕೆಲಸ ಕಾರ್ಯಗಳೇನಿದೆ ಅದು ಕೂಡ ತುಂಬ ಯಶಸ್ವಿಯಾಗುತ್ತೆ. ಹಾಗೆ
ರವಿಯನ್ನು ಪಿತೃಕಾರಕ ಅಂತ ಹೇಳ್ತಾರೆ, ಪುತ್ರಕಾರಕ ಅಂತ ಹೇಳುವಂಥದ್ದು. ಹಾಗಾಗಿ ಈ ದಿನ ಕುಟುಂಬದಲ್ಲೂ ಕೂಡ ತಂದೆ ಮಕ್ಕಳ ಸಂಬಂಧ ಚೆನ್ನಾಗಿರುತ್ತೆ. ಜೊತೆಗೆ ಕುಟುಂಬಕ್ಕಾಗಿ ನೀವು ಮಾಡುವಂಥ ಕೆಲಸ ಕಾರ್ಯಗಳು ಬಹಳ ವಿಶೇಷ ಫಲವನ್ನು ತಂದುಕೊಡುತ್ತೆ. ಅದೇ ರೀತಿ ಈ ದಿನ ಇರುವಂಥ ಗುರು ಹೋರಾದಲ್ಲಿ ನೀವು ಕೆಲಸಗಳನ್ನು ಆರಂಭ ಮಾಡಿದ್ರೆ ಉತ್ತಮವಾದಂಥ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 11 ಗಂಟೆ 21 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 28 ನಿಮಿಷದವರೆಗೆ, ಹಾಗೆ ಸಂಜೆ 5 ಗಂಟೆ 59 ನಿಮಿಷದಿಂದ ರಾತ್ರಿ 7 ಗಂಟೆ 2 ನಿಮಿಷದವರೆಗೆ, ಹಾಗೆ ರಾತ್ರಿ 1 ಗಂಟೆ 21 ನಿಮಿಷದಿಂದ ರಾತ್ರಿ 2 ಗಂಟೆ 25 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೊರ ಏನಿದೆ ಅದು ಸ್ವಲ್ಪ ಅನಾನುಕೂಲಕರವಾಗಿರುವಂಥದ್ದು. ಹಾಗಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಶನಿ ಹೋರದಲ್ಲಿ ಆರಂಭ ಮಾಡಿದರೆ ಅದು ತುಂಬ ನಿಧಾನವಾಗಿ ನಡೆಯುತ್ತೆ. ಏಕೆಂದರೆ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥವನು. ಹಾಗೆ ಈ ದಿನ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳು ಕೂಡ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ಈ ದಿನದಲ್ಲಿ ಬಂಡವಾಳ ಹಾಕುವಂಥದ್ದಾಗಲಿ, ವ್ಯಾಪಾರಿ ಸಂಬಂಧವಾಗಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ವಿಚಾರವನ್ನಾಗಲಿ ಮಾಡಬೇಡಿ. ಇನ್ನು ಈ ಶನಿ ಹೋರಾದಲ್ಲಿ ಯಾವುದೇ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡುವಂಥದ್ದು, ರಾಜಕಾರಣಿಗಳನ್ನು ಭೇಟಿ ಮಾಡುವಂಥ ವಿಚಾರ, ಇದನ್ನು ಕೂಡ ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಏಕೆಂದರೆ ಶನಿ ಹೋರ ನಿಮಗೆ ಅಷ್ಟೊಂದು ಒಳ್ಳೆಯ ಫಲವನ್ನು ತರಲ್ಲ. ಹಾಗೆ ರಾಜಕಾರಣಿಗಳಿಗೂ ಕೂಡ ಈ ದಿನ ಯಾವುದೇ ಪ್ರಯಾಣ ಆಗಲಿ ಯಾವುದೇ ಕೆಲಸ ಆಗಲಿ ಆದಷ್ಟು ಶನಿ ಹೋರಾದಲ್ಲಿ ಬೇಡ. ಏಕೆಂದರೆ ಅಷ್ಟು ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕಲ್ಲ, ಬಹಳ ಬೇಗ ಸಿಕ್ಕಲ್ಲ, ತುಂಬ ನಿಧಾನ ಆಗುತ್ತೆ, ತಾಳ್ಮೆ ಕೆಟ್ಟು ಹೋಗುತ್ತೆ. ಹಾಗಾಗಿನೇ ಈ ದಿನ ಶನಿ ಹೋರವನ್ನು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 24 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 21 ನಿಮಿಷದವರೆಗೆ, ಹಾಗೆ ಸಂಜೆ 5 ಗಂಟೆ 2 ನಿಮಿಷದಿಂದ ಸಂಜೆ 5 ಗಂಟೆ 59 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 18 ನಿಮಿಷದಿಂದ ರಾತ್ರಿ 1 ಗಂಟೆ 21 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಪ್ರತಿದಿನ ಅನ್ನೋಂಥದ್ದನ್ನು ತಿಳ್ಕೊಳ್ಳಿ. ಪ್ರತಿದಿನ ನೀವು ಪಂಚಾಂಗ ಶ್ರವಣವನ್ನು ಮಾಡಬೇಕು, ಪಂಚಾಂಗ ಪಠಣ ಮಾಡಬೇಕು. ಇದು ಮಹಾ ಪುಣ್ಯದ ಕೆಲಸ. ಇದರಿಂದ ಯಾವ ಯಾವ ದಿನದಲ್ಲಿ ಯಾವ ಶುಭ ಮುಹೂರ್ತಗಳಿರುತ್ತೆ, ಯಾವ ಕೆಲಸಗಳನ್ನು ಆರಂಭ ಮಾಡ್ಬೋದು, ಯಾವ ಹೊರ ಚೆನ್ನಾಗಿದೆ ಅನ್ನುವಂಥ ವಿಚಾರಗಳು ನಿಮಗೆ ತಿಳಿಯುತ್ತೆ. ಇಲ್ಲ ಅಂತ ಹೇಳಿದ್ರೆ ಪ್ರತಿನಿತ್ಯ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇದರಲ್ಲಿ ಎಲ್ಲ ಮಾಹಿತಿಗಳು ಸಿಕ್ಕತ್ತೆ. ನೀವು ನಿಮ್ಮ ಕೆಲಸ ಕಾರ್ಯಗಳಿಗೆ ಸೂಕ್ತವಾಗಿರುವಂಥ ಶುಭವಾಗಿರುವಂಥ ಸಮಯ ಯಾವುದು ಅನ್ನುವಂಥದ್ದನ್ನು ತಿಳ್ಕೊಂಡು ಅದರಂತೆ ಮುಂದುವರಿರಿ. ನಿಮ್ಮ ಪ್ರಯತ್ನ ತುಂಬ ಯಶಸ್ವಿಯಾಗುತ್ತೆ. ನೀವು ಬಯಸಿದಂತೆ 100ಕ್ಕೆ 100ರಷ್ಟು ಉತ್ತಮ ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೆ ಈ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿ ನಿಲ್ಲುತ್ತೆ. ಅದಕ್ಕಾಗಿಯೇ ಪ್ರತಿನಿತ್ಯ ಈ ಒಂದು ಉತ್ತಮವಾದಂತಹ ಶ್ರೇಷ್ಠತಮವಾದಂಥ ಕೆಲಸಗಳನ್ನು ನೀವು ಮಾಡ್ತಾ ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಆರಂಭ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಈ ದಿನ ಅತ್ಯಂತ ಅನುಕೂಲಕರವಾಗಿರುವಂಥ ದಿನ. ಏಕೆಂದರೆ ಈ ದಿನ ಸರ್ವಾರ್ಥ ಸಿದ್ಧಿಯೋಗ ಇರುವಂಥ ದಿನ. ಏಕೆಂದರೆ ಈ ದಿನ ಉತ್ತರ ಫಲ್ಗುಣಿ ನಕ್ಷತ್ರ ಇದೆ, ಭಾನುವಾರ ಬೇರೆ ಬಂದಿದೆ. ಹಾಗಾಗಿ ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಕೆಲವೊಂದು ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅತ್ಯುತ್ತಮವಾದಂಥ ಸಮಯ ಇದೆ. ಹಾಗಾಗಿ ಸರ್ವಾರ್ಥ ಸಿದ್ಧಿಯೋಗ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6 ಗಂಟೆ 41 ನಿಮಿಷದಿಂದ ನಾಳೆ ಬೆಳಿಗ್ಗೆ 6 ಗಂಟೆ 41 ನಿಮಿಷದವರೆಗೆ ಈ ಸಿದ್ಧಿಯೋಗ ಇರುತ್ತೆ. ಇದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಬೋದು. ಇನ್ನು ಈ ದಿನ ತ್ರಿಪುಷ್ಕರ್ ಇರುವಂಥ ದಿನ ಕೂಡ ಇದು ಒಂದು ಶುಭ ಯೋಗ. ಹಾಗಾಗಿ ಉತ್ತರ ಫಲ್ಗುಣಿ ನಕ್ಷತ್ರ ಭಾನುವಾರದ ದಿನ ಕೃಷ್ಣ ಪಕ್ಷದ ಸಪ್ತಮಿ ತಿಥಿ ಇದ್ದರೆ ಈ ತ್ರಿಪುಷ್ಕರ್ ಇರುವಂಥ ಸಮಯ. ಹಾಗಾಗಿ ಇದು ಈ ದಿನ ಬೆಳಿಗ್ಗೆ 6 ಗಂಟೆ 14 ನಿಮಿಷದಿಂದ ಈ ದಿನ ಮಧ್ಯಾಹ್ನ 2 ಗಂಟೆ 32 ನಿಮಿಷದವರೆಗೆ ತ್ರಿಪುಷ್ಕರ್ ಯೋಗ ಕೂಡ ಇರುತ್ತೆ. ಇದನ್ನು ಕೂಡ ನೀವು ಅನುಸರಣೆ ಮಾಡ್ಕೊಳ್ಬೋದು, ಒಳ್ಳೆಯದಾಗತ್ತೆ. ಹಾಗಾಗಿ ಭಾನುವಾರ ಬೇರೆ ಬೇರೆ ಕೆಲಸಗಳಿರುತ್ತೆ, ಬಿಡುವಿಲ್ಲದಂತಹ ದಿನ ಇದು. ಅದರಲ್ಲೂ ಮನೆ ಕೆಲಸ, ಹೊರಗಿನ ಕೆಲಸ, ನಿಮ್ಮ ವೈಯಕ್ತಿಕ ಕೆಲಸಗಳು, ಇದನ್ನು ನೀವು ಅನುಸರಣೆ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಮನೆ ದೇವರನ್ನು, ಗಣಪತಿಯನ್ನು ಆರಾಧನೆ ಮಾಡ್ತಾ, ಸ್ಮರಣೆ ಮಾಡ್ತಾ, ಸ್ತೋತ್ರ ಹೇಳ್ಕೊಳ್ತಾ ನಿಮ್ಮ ಚಟುವಟಿಕೆಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಪ್ರತಿನಿತ್ಯ ನೀವು ಈ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ತುಂಬ ಆಸಕ್ತಿಯನ್ನು ತೋರಿಸ್ತಾ ಇದ್ದೀರಿ. ಏಕೆಂದರೆ ಈ ಜ್ಯೋತಿಷ್ಯದ ಆಗುಹೋಗುಗಳಾಗಲಿ, ಗ್ರಹಗಳು, ನಕ್ಷತ್ರಗಳು, ಇವುಗಳ ಬಗ್ಗೆ, ಹಾಗೆ ಈ ಗೋಚಾರ ಫಲಗಳ ಬಗ್ಗೆ, ನಮ್ಮ ಜೀವನ ಹೇಗಿದೆ, ಯಾಕೆ ಇಷ್ಟೊಂದು ಸಮಸ್ಯೆಗಳು ನಮಗೆ ಬರ್ತಾ ಇದೆ ಅನ್ನುವಂಥ ವಿಚಾರ, ಅದಕ್ಕೆ ಸೂಕ್ತವಾದಂಥ ಪರಿಹಾರ ಏನಾದರೂ ಇದೆಯಾ, ಅದನ್ನು ಮಾಡಿ
ಈ ಸಮಸ್ಯೆಯಿಂದ ಮುಕ್ತಿ ಪಡ್ಕೊಳ್ಳೋಣ ಅನ್ನೋಂಥ ಪ್ರಯತ್ನ ಕೂಡ ತಮ್ಮಲ್ಲಿ ಇದ್ದೇ ಇರುತ್ತೆ. ಆದರೆ ಜೀವನದಲ್ಲಿ ನೋಡಿ, ಎಲ್ಲರಿಗೂ ಕೂಡ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಪರಿಹಾರ ಇರಲೇಬೇಕು. ಅದಕ್ಕೆ ಅದನ್ನು ಸಮಸ್ಯೆ ಅಂತ ಹೇಳಿ ಕರೆಯುವಂಥದ್ದು. ಹಾಕಿರುವಂಥ ಬೀಗವನ್ನು ತೆಗಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಸೂಕ್ತವಾಗಿರುವಂಥ ಬೀಗದ ಕೈ ಬೇಕು. ಹಾಗಾಗಿ ಆ ಬೀಗವನ್ನು, ಕೀಲಿಯನ್ನು ನಾವು ತೆಗೆದಾಗ ಮಾತ್ರ ಒಳ ಹೋಗಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಮೊದಲು ಆ ಸಮಸ್ಯೆಯನ್ನು ಬಿಡಿಸ್ಕೊಳ್ಬೇಕು ಅನ್ನುವಂಥ ಅರ್ಥ ಇಲ್ಲಿ. ಹಾಗೆ ಪ್ರತಿಯೊಬ್ಬರೂ ಕೂಡ ತಮ್ಮದೇ ಆದಂತಹ ಸಮಸ್ಯೆಯನ್ನು, ತಮ್ಮದೇ ಆದಂತಹ ಒಂದು ದುಃಖವನ್ನು ಹೊಂದಿರುವಂಥದ್ದು ಸರ್ವೇ ಸಾಮಾನ್ಯ. ನೀವು ಯಾರನ್ನಾದರೂ ಕೇಳಿ ಏನಾದರೂ ಒಂದು ಸಮಸ್ಯೆಯನ್ನು, ದುಃಖವನ್ನು ಅಥವಾ ಒಂದು ನೋವನ್ನು ಹೇಳಿಕೊಳ್ಳುವಂಥದ್ದು ಕೂಡ ಇದೆ. ಇಲ್ಲಿ ಈ ಕಲಿಗಾಲದಲ್ಲಿ ನಮಗೆ ತೃಪ್ತ ಜೀವನ ಅನ್ನುವಂಥದ್ದು ಇಲ್ಲ. ನಮಗೆ ಎಷ್ಟೇ ಸಂಪತ್ತಿದೆ, ಆಸ್ತಿ ಇದೆ, ಎಲ್ಲ ಸುಖ ಸೌಲಭ್ಯ ಎಲ್ಲವೂ ಇದ್ದರೂ ಕೂಡ ಬಹಳ ಅತೃಪ್ತಿಯ ಒಂದು ಜೀವನವನ್ನು ನಡೆಸ್ತಾ ಇರ್ತೀವಿ. ಏನೋ ಒಂದು ಕೊರತೆ ಇರುತ್ತೆ, ಏನೋ ಕಳೆದುಕೊಂಡವರನ್ನೋಂಥ ಭಾವನೆ ನಮಗೆ ಬರ್ತಾ ಇರುತ್ತೆ. ಯಾಕೆಂದರೆ ನಾವು ಬೇರೆಯವರನ್ನು ಹೋಲಿಸಿಕೊಳ್ಳುವಂಥದ್ದು, ಅವರು ನಮಗಿಂತ ಸುಖವಾಗಿದ್ದಾರೆ ಅನ್ನುವಂಥ ಒಂದು ಆಲೋಚನೆ ಸದಾ ನಮ್ಮ ಮನಸ್ಸಿಗೆ ಬರ್ತಾ ಇರುತ್ತೆ. ಈ ಹೋಲಿಕೆ, ಈ ಕಂಪ್ಯಾರಿಸನ್ ಅನ್ನುವಂಥದ್ದೇ ಸ್ವಲ್ಪ ಕೆಟ್ಟ ಗುಣ ನಮಗೆ. ಅದೇ ನಮಗೆ ಭಗವಂತ ಏನು ಕೊಟ್ಟಿದ್ದಾನೆ, ನಮ್ಮ ಭಾಗ್ಯದಲ್ಲಿ ಏನಿದೆಯೋ ಅದರಿಂದಲೇ ನಾವು ತೃಪ್ತರಾಗಬೇಕು ಅನ್ನುವಂಥ ವಿಚಾರವನ್ನು ಹಿರಿಯರು ಹೇಳಿದ್ದಾರೆ, ಧರ್ಮಶಾಸ್ತ್ರಗಳು ಹೇಳಿದ್ದಾರೆ, ಅನುಭವಿಗಳು ಕೂಡ ಈ ಮಾತನ್ನು ಪದೇ ಪದೇ ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಮನಸ್ಥಿತಿ ಏನಿದೆ, ಈ ಸ್ಟೇಟಸ್ ಆಫ್ ಮೈಂಡ್ ಅನ್ನುವಂಥದ್ದು, ಅದು ಸ್ವಪ್ರಯತ್ನದಿಂದ ಅಭ್ಯಾಸ ಮಾಡಿದಾಗ ಮಾತ್ರ ನಮಗೆ ತೃಪ್ತ ಜೀವನ ಅನ್ನುವಂಥದ್ದು ಸಿಕ್ಕತ್ತೆ. ಇಲ್ಲಿ ಒಂದು ಕಾಕತಾಳೀಯವಾಗಿರುವಂಥ ಒಂದು ಕಥೆ ನೀವು ಕೇಳಿದ್ದೀರಿ. ಅದನ್ನು, ಒಂದು ಕಾಡು, ಆ ಕಾಡಲ್ಲಿ ಒಬ್ಬ ಋಷಿ ಧ್ಯಾನಕ್ಕೆ ಕೂತ್ಕೊಂಡಿದ್ರು. ಹಾಗೆ ಆ ಗಿಡದ ಮೇಲೆ ಒಂದು ಕಾಗೆ ಕೂತಿತ್ತು. ಅದಕ್ಕೆ ಒಂದು ದುಃಖ ಏನಂದರೆ, ನನ್ನ ಬಣ್ಣ ಕಪ್ಪಾಗಿದೆ, ಬೇರೆ ಪ್ರಾಣಿ ಪಕ್ಷಿಗಳು ಸ್ವಲ್ಪ ಬಿಳುಪಿನಿಂದ ಕೂಡಿದೆ, ಆದರೆ ನನ್ನ ಮೈ ಬಣ್ಣ ಯಾಕೆ ಇಷ್ಟೊಂದು ಕಪ್ಪಾಗಿದೆ ಅಂತ ಹೇಳಿ ಅದು ಚಿಂತೆ ಮಾಡ್ತಾ ದುಃಖ ಪಡ್ತಾ ಇತ್ತು. ದುಃಖ ಪಟ್ಟು ಪಟ್ಟು ಕಾಗೆ ಕಣ್ಣಿಂದ ಒಂದು ಹನಿ ಕಣ್ಣೀರು ಆ ಋಷಿಯ ಮೇಲೆ ಬೀಳುತ್ತೆ. ಆಗ ಆ ಋಷಿ ಕಣ್ತೆರೆದು ನೋಡಿದಾಗ ಮರದ ಮೇಲೆ ಒಂದು ಕಾಗೆ ಕೂತಿರುತ್ತೆ, ತುಂಬಾ ದುಃಖ ಪಡ್ತಾ ಇರುತ್ತೆ. ಹಾಗಾಗಿ ಆ ಋಷಿ ಕಾಗೆಯನ್ನು ಕೇಳ್ತಾನೆ, ಯಾಕೆ ನೀನು ದುಃಖ ಪಡ್ತಾ ಇದೀಯಾ, ಈ ಕಣ್ಣೀರು ಯಾಕೆ ಅಂತ ಹೇಳಿ ಕೇಳಿದಾಗ ಕಾಗೆ ಹೇಳುತ್ತೆ, ಋಷಿಗಳೇ, ನನಗೆ ಜೀವನವೇ ಸಾಕಾಗಿದೆ, ಬೇಜಾರಾಗೋಗಿದೆ. ಯಾಕೆಂದ್ರೆ ನನ್ನ ಮೈ ಬಣ್ಣ ಕಪ್ಪು, ನನ್ನನ್ನು ಯಾರು ಕೂಡ ಪ್ರೀತಿಸಲ್ಲ, ನನ್ನನ್ನು ಯಾರು ಕೂಡ ಮನೆಯಲ್ಲಿಟ್ಕೊಂಡು ಸಾಕಲ್ಲ, ಎಲ್ಲಿ ಕೂತ್ರು ಕೂಡ ಹುಷ್ ಹುಷ್ ಅಂತ ಹೇಳಿ ನನ್ನನ್ನು ಓಡಿಸ್ತಾ ಇರ್ತಾರೆ. ಹಾಗಾಗಿ ನನ್ನನ್ನು ನೋಡಿ ಅಸಹ್ಯ ಪಟ್ಟುಕೊಳ್ಳುವಂಥದ್ದು. ಹಾಗೆ ಯಾರ ಹತ್ತಿರನಾದ್ರೂ ಹೋದ್ರೂ ಕೂಡ ಅವರು ಭಯದಿಂದ ನನ್ನನ್ನ ನೋಡಿ ನನ್ನನ್ನ ಓಡಿಸ್ತಾ ಇರ್ತಾರೆ. ಅದಕ್ಕಾಗಿನೇ ನನ್ನ ಮೈಬಣ್ಣ ನನಗೆ ಶಾಪವಾಗಿದೆ, ಇದರಿಂದ ನನಗೆ ಸಾವೇ ಸೂಕ್ತ ಅನ್ನಿಸ್ತಾ ಇದೆ ಅಂತ ಹೇಳಿ ತನ್ನ ದುಃಖವನ್ನ ಹೇಳ್ಕೊಳ್ಳುತ್ತೆ. ಆಗ ಋಷಿ ಕಾಗೆಗೆ ಒಂದು ಪ್ರಶ್ನೆಯನ್ನ ಕೇಳ್ತಾನೆ, ನೀನು ಸಂತೋಷವಾಗಿರ್ಬೇಕು ಅಂತ ಹೇಳಿದ್ರೆ ಏನು ಮಾಡ್ಬೇಕು ಹೇಳು, ನಾನು ಅದನ್ನೇ ಮಾಡ್ತೇನೆ ಅಂತ ಹೇಳಿದಾಗ ಕಾಗೆ ಹೇಳುತ್ತೆ, ನಾನು ಹಂಸ ಪಕ್ಷಿಯಂತೆ ಬೆಳ್ಳಗೆ ಇರಬೇಕು, ಹೊಳೆಯುವ ಬಣ್ಣ ನನಗೆ ಬೇಕು ಅಂತ ಹೇಳಿ ಕೇಳ್ಕೊಳ್ಳುತ್ತೆ. ಆಗ ಆ ಋಷಿಗಳು ಹೇಳ್ತಾರೆ, ನಿನ್ನನ್ನ ಹಂಸ ಪಕ್ಷಿ ಮಾಡುವಂಥದ್ದೇನು ನನಗೆ ಕಷ್ಟ ಇಲ್ಲ, ಆದ್ರೆ ನೀನು ಹಂಸ ಪಕ್ಷಿಯ ಬಳಿ ಹೋಗಿ ಅದನ್ನ ಕೇಳು, ನೀನು ಸಂತೋಷವಾಗಿದ್ದೀಯಾ ಅಂತ ಹೇಳಿ ಕೇಳ್ಕೊಂಡು ಬಾ ಅಂತ ಹೇಳಿ ಕಳಿಸ್ತಾರೆ. ಆಗ ಅಲ್ಲೇ ಪಕ್ಕದಲ್ಲೇ ಇದ್ದಂತಹ ಒಂದು ದೊಡ್ಡ ಸರೋವರದಲ್ಲಿ ಈಜಾಡ್ತಾ ಇರುವಂತಹ ಹಂಸ ಪಕ್ಷಿಯ ಹತ್ತಿರ ಹೋಗಿ ಕಾಗೆ ಕೇಳುತ್ತೆ, ನಿನ್ನ ಬಣ್ಣ ತುಂಬಾ ಬೆಳ್ಳಗಿದೆ, ನೀನು ಹೊಳೆಯುತ್ತಾ ಇದೀಯಾ, ನೀನು ಸಂತೋಷದಿಂದ ಇರುವಂತೆ ನನಗೆ ಕಾಣಿಸುತ್ತೆ, ನಿನ್ನ ಬಣ್ಣ ಬಹಳ ಅಂದವಾಗಿದೆಯಲ್ಲ ಅಂತ ಹೇಳಿ ಕಾಗೆ ಕೇಳಿದಾಗ ಹಂಸ ಪಕ್ಷಿ ಹೇಳುತ್ತೆ, ನನ್ನ ಬಣ್ಣ ಬೆಳಗಾಗಿರ್ಬೋದು, ಆದ್ರೆ ಈ ಬಣ್ಣವೇ ನನಗೆ ಸಾಕಾಗಿ ಹೋಗಿದೆ. ಯಾಕೆಂದ್ರೆ ಬೇಟೆಗಾರ ಯಾವ ಸಮಯದಲ್ಲಿ ಬಂದು ನನ್ನನ್ನ ಬಾಣದಿಂದ ಹೊಡೆದು ಕೊಲ್ತಾನೋ ನನಗೆ ಗೊತ್ತಿಲ್ಲ. ಆದ್ರಿಂದಲೇ ಈ ಬಣ್ಣವೇ ನನಗೆ ವೈರಿಯಾಗಿದೆ, ನನ್ನ ಜೀವನ ಸಾಕಾಗಿ ಹೋಗಿದೆ. ಆದರೆ ಆ ಹಸಿರು ಗಿಣಿಗಳನ್ನು ನೋಡು, ಎಷ್ಟು ಮುದ್ದು ಮುದ್ದಾಗಿ ಆಟ ಆಡ್ತಾ ಇದೆ, ಗಿಡದಿಂದ ಗಿಡಕ್ಕೆ ಹಾರಿ ಹಣ್ಣುಗಳನ್ನ ತಿಂತ ಆನಂದವಾಗಿದೆ, ನಾನು ಕೂಡ ಗಿಳಿಯಂತೆ ಆಗ್ಬೇಕು ಅನ್ನುವಂಥ ಆಸೆ ಇದೆ ಅಂತ ಹೇಳುತ್ತೆ. ಆಗ ಆ ಕಾಗೆಗೆ ಗೊತ್ತಾಗುತ್ತೆ, ಹಂಸ ಪಕ್ಷಿಗಿಂತ ಈ ಹಸಿರು ಗಿಳಿಗಳ ಜೀವನ ಸುಂದರವಾಗಿರತ್ತಲ್ಲ, ಆನಂದವಾಗಿರತ್ತಲ್ಲ ಅಂತ ಹೇಳಿ. ಆಗ ಆ ಕಾಗೆ ಈ ಗಿಳಿಗಳ ಹತ್ತಿರ ಹೋಗಿ ಕೇಳುತ್ತೆ, ನೀನು ಗಿಡದಿಂದ ಗಿಡಕ್ಕೆ ಹಾರ್ತಾ ಸಂತೋಷದಿಂದ ಹಣ್ಣುಗಳನ್ನ ತಿಂತ ಆನಂದವಾಗಿದ್ದೀಯಲ್ಲ ಅಂತ ಹೇಳಿದಾಗ ಆ ಗಿಳಿ ಕಾಗೆಗೆ ಹೇಳುತ್ತೆ, ನನ್ನ ಬಣ್ಣವೇ ನನಗೆ ವೈರಿಯಾಗಿದೆ, ಯಾಕೆಂದ್ರೆ ನಾನು ಸುಂದರರಾಗಿದ್ದೇನೆ ಅನ್ನುವಂಥದ್ದೊಂದೇ. ಆದ್ರೆ ಬೇಟೆಗಾರ ಬಂದು ಯಾವಾಗ ನನ್ನನ್ನ ಹಿಡ್ಕೊಂಡು ಹೋಗಿ ಈ ಪೇಟೆಯಲ್ಲಿ ಮಾರಾಟ ಮಾಡ್ತಾನೆ ನನಗೆ
ಗೊತ್ತಿಲ್ಲ. ಜನ ನನ್ನನ್ನ ಬಂಧನದಲ್ಲಿಡ್ತಾರೆ, ನನಗೆ ಮಾತು ಕಲಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಹಾಗೆ ನನಗೆ ಹಿಂಸೆಯನ್ನು ಕೊಡ್ತಾರೆ. ಹಾಗಾಗಿ ನನಗೆ ಈ ಜೀವನವೇ ಸಾಕಾಗಿ ಹೋಗಿದೆ. ಆದ್ರೆ ನನಗೆ ಅನ್ಸತ್ತೆ ಆ ನವಿಲು ಎಷ್ಟೊಂದು ಸುಂದರವಾಗಿದೆ, ಅದರ ಗರಿಗಳನ್ನು ನೋಡು, ಅದು ನರ್ತನ ಮಾಡುವಂಥದ್ದನ್ನ ನೋಡು, ಬಹಳ ಆನಂದದಿಂದ ಇರೋಂತೆ ಕಾಣಿಸತ್ತೆ ಅಂತ ಹೇಳಿ ಆ ಗಿಳಿ ಕಾಗೆಗೆ ಹೇಳುತ್ತೆ. ಆಗ ಆ ಕಾಗೆಗೆ ಗೊತ್ತಾಗುವಂಥದ್ದೇನೆಂದ್ರೆ ನವಿಲು ತುಂಬಾ ಆನಂದವಾಗಿದೆಯಲ್ಲ ಅಂತ ಹೇಳಿ ಆ ನವಿಲಿನ ಬಳಿ ಹೋಗಿ ಕೇಳುತ್ತೆ, ನಿನ್ನ ಜೀವನ ಬಹಳ ಆನಂದಮಯವಾಗಿದೆ, ನೀನು ಕೂಡ ಬಹಳ ಸುಂದರವಾಗಿದ್ದೀಯ, ನಿನ್ನ ವಯ್ಯಾರ, ನಿನ್ನ ಬಣ್ಣ, ನಿನ್ನ ಬಣ್ಣದ ಪುಚ್ಚಗಳು, ನಿನ್ನ ಗರಿ, ನಿನ್ನ ನೃತ್ಯ ಎಲ್ಲವೂ ಕೂಡ ಜನರಿಗೆ ತುಂಬಾ ಆನಂದವನ್ನ ತರುತ್ತೆ, ಆದ್ರಿಂದ ನೀನು ಜೀವನದಲ್ಲಿ ಸುಖವಾಗಿದ್ದೀಯಾ ಅಂತ ಹೇಳಿ ಕೇಳುತ್ತೆ. ಆಗ ನವಿಲು ಹೇಳುವಂಥದ್ದು, ನನಗೆ ಎಲ್ಲರಿಗಿಂತ ದುಃಖ ಇದೆ, ಯಾರು ನೋಡಿದ್ರೂ ಕೂಡ ನನ್ನ ಪುಚ್ಚವನ್ನ ಕಿತ್ಕೊಳ್ತಾರೆ, ಮನೆಗಳಲ್ಲಿ ಅಲಂಕಾರ ಮಾಡ್ಲಿಕ್ಕೆ ಇಟ್ಕೊಳ್ತಾರೆ, ಹಾಗೆ ಕೆಲವರು ನನ್ನನ್ನ ಹಿಡಿದು ಮಾಂಸವನ್ನಾಗಿ ಕೂಡ ಉಪಯೋಗಿಸ್ತಾರೆ, ಜೊತೆಗೆ ನನಗೆ ಎತ್ತರಕ್ಕೆ ಹಾರಲಿಕ್ಕೆ ಸಾಧ್ಯ ಇಲ್ಲ, ಇನ್ನು ಈ ಹಾವುಗಳಿಂದ ನನಗೆ ಭಯ ಬೇರೆ, ಜೀವನಕ್ಕಿಂತ ನನಗೆ ಸಾವೇ 1000 ಪಟ್ಟು ಮೇಲು ಅನ್ನುವಂಥದ್ದನ್ನ ಆ ನವಿಲು ತಿಳಿಸತ್ತೆ. ಆಗ ಆ ನವಿಲು ಕಾಗೆಗೆ ಹೇಳುತ್ತೆ, ನಿನ್ನನ್ನು ನೋಡು, ಯಾರು ಕೂಡ ನಿನ್ನನ್ನ ತಿನ್ನಲ್ಲ, ಯಾರೂ ನಿನ್ನನ್ನ ಹಿಡಿಲಿಕ್ಕೆ ಪ್ರಯತ್ನ ಪಡಲ್ಲ, ನೀನು ಎತ್ತರಕ್ಕೂ ಕೂಡ ಆರಬಲ್ಲೆ, ಹಾಗೆ ನಿನ್ನಲ್ಲಿರುವಂತಹ ಒಂದು ದೊಡ್ಡ ಗುಣ ಅಂತ ಹೇಳಿದ್ರೆ ಸ್ವಲ್ಪ ಆಹಾರ ಕಂಡ್ರೂ ಕೂಡ ನೀನು ಎಲ್ಲರನ್ನ ಬಂದು ಬಳಗದವರನ್ನೆಲ್ಲ ಕರೆದು ಆತ್ಮೀಯವಾಗಿ ಅವರ ಜೊತೆ ಆಹಾರ ಸೇವನೆ ಮಾಡ್ತೀಯ, ಹಾಗೆ ಸಮಯ ಪಾಲನೆ ಬಹಳ ಚೆನ್ನಾಗಿದೆ, ಬೆಳಗಿನ ಜಾವನೆ ಎದ್ದು ನಿನ್ನ ಚಟುವಟಿಕೆಗಳನ್ನ ಆರಂಭ ಮಾಡ್ತೀಯ, ಅದಕ್ಕಾಗಿ ನೀನು ತುಂಬಾ ಆರೋಗ್ಯದಿಂದ ಇರ್ತೀಯ, ಬಹಳ ಶುಭ್ರವಾಗಿಯೂ ಕೂಡ ಇರ್ತೀಯ. ಆದರೆ ನೀನು ಆಹಾರ ತಿನ್ಲಿಕ್ಕೆ ಭೂಮಿಯ ಮೇಲೆ ಬಂದಾಗ ಯಾರು ಕೂಡ ನಿನ್ನನ್ನ ಹಿಡಿಯಲ್ಲ, ಹಾಗೆ ನಿನಗೆ ಆಯುಷ್ಯ ಕೂಡ ಜಾಸ್ತಿ ಇದೆ, ನಿನಗೆ ಸಾಕಷ್ಟು ಆಹಾರ ಕೂಡ ಸಿಕ್ಕತ್ತೆ, ಆದ್ರಿಂದ ನೀನೇ ಸುಖವಾಗಿದ್ದೀಯ ಅಂತ ಹೇಳಿ ನನ್ನ ಭಾವನೆ ಅನ್ನುವಂಥ ಮಾತನ್ನ ಕಾಗೆಗೆ ಹೇಳುತ್ತೆ. ಇಲ್ಲಿ ಕಾಗೆಗೆ ಆಗ ಅರ್ಥ ಆಗುತ್ತೆ ನಿಜ ಜೀವನದ ಕಥೆ ಏನು, ಯಾರ್ಯಾರು ವ್ಯಥೆ ಪಡ್ತಾ ಇದ್ದಾರೆ, ಯಾಕಾಗಿ ವ್ಯಥೆ ಪಡ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಎಲ್ಲರಿಗಿಂತ ನಾನೇ ಉತ್ತಮ ಅನ್ನುವಂಥ ವಿಚಾರ ಕಾಗೆಗೆ ಅರ್ಥ ಆಗತ್ತೆ. ಮತ್ತೆ ಆ ಋಷಿಯ ಬಳಿಗೆ ಬಂದು ಹೇಳುತ್ತೆ, ಗುರುಗಳೇ, ನನಗೆ ಇದೇ ಬಣ್ಣ ಇರಲಿ, ಯಾವ ಬೇರೆ ಬಣ್ಣವೂ ಕೂಡ ನನಗೆ ಬೇಕಾಗಿಲ್ಲ, ನನ್ನ ಜೀವನದ ಸ್ಥಿತಿ ನನಗೆ ಅರ್ಥ ಆಗಿದೆ, ನಾನೇ ಎಲ್ಲರಿಗಿಂತ ಬಹಳ ಸುಖವಾಗಿದ್ದೇನೆ, ಆದರೆ ಭಗವಂತ ಕೊಟ್ಟಿರುವಂಥದ್ದನ್ನ ನಾನು ಮರೆತು ಬೇರೆಯವರಂತೆ ಇರಬೇಕಲ್ಲ ಅನ್ನುವಂಥ ಹೋಲಿಕೆಯನ್ನ ಮಾಡ್ಕೊಳ್ತಾ ಇದ್ದೆ, ಈ ದಿನದಿಂದ ಆ ಹೋಲಿಕೆಯನ್ನ ನಿಲ್ಲಿಸ್ಬಿಡ್ತೇನೆ ಅಂತ ಹೇಳಿ ಭಗವಂತ ಕೊಟ್ಟಿರುವಂಥದ್ದನ್ನೇ ನಾನು ಸ್ವೀಕರಿಸ್ತೇನೆ, ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ಹೇಳಿ ಅದರಲ್ಲೇ ನಾನು ತೃಪ್ತನಾಗ್ತೇನೆ. ಹಾಗಾಗಿ ನಮಗೆ ಏನಿದೆಯೋ ಅದರಲ್ಲೇ ತೃಪ್ತಿಯನ್ನು ಪಡಬೇಕು, ಇರುವುದೆಲ್ಲವ ಬಿಟ್ಟು ಇರದುದೆರಡೆಗೆ ತುಡಿಯುವುದೇ ಜೀವನ ಅನ್ನುವಂಥ ರೀತಿಯಲ್ಲಿ ನಾವು ಏನಿಲ್ಲ ಅದನ್ನೇ ಬಯಸ್ತೀವಿ, ಆದರೆ ಏನಿದೆ ಅದರ ಬಗ್ಗೆ ನಮಗೆ ಗಮನ ಇಲ್ಲ, ಅದರ ಮೌಲ್ಯ ನಮಗೆ ಗೊತ್ತಿಲ್ಲ. ಹಾಗಾಗಿ ಜೀವನದಲ್ಲಿ ತೃಪ್ತಿ, ಸಂತೃಪ್ತಿ, ಸುಖ, ಸಂತೋಷ ಇರಬೇಕು ಅಂತ ಹೇಳಿದ್ರೆ ನಾವು ಹೇಗಿದ್ದೇವೆಯೋ ಅದರಲ್ಲೇ ತೃಪ್ತಿಯನ್ನ ಪಡಬೇಕು. ಇದು ಸಂದರ್ಭೋಚಿತವಾದಂತಹ ಕಥೆ. ಆದರೆ ಈ ದಿನ ನಡೆದಂತಹ ಒಂದು ಘಟನೆಗೆ ಈ ಒಂದು ವಿಚಾರವನ್ನ ತಮ್ಮ ಬಳಿ ಹೇಳಬೇಕಾಯ್ತು. ಇದರ ಬಗ್ಗೆ ನೀವು ಕೂಡ ಗಮನ ಹರಿಸಿ ನಿಮ್ಮ ಜೀವನವನ್ನು ಕೂಡ ಸಾರ್ಥಕ ಮಾಡಿಕೊಳ್ಳಿ. ಬಂಧುಗಳೇ, ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಿದಾಗ ಕೆಲವೊಂದು ಹಬ್ಬಗಳನ್ನು, ವ್ರತಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಕಲಶವನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು ಇದೆ. ಮನೆಯಲ್ಲಿ ಮಹಾಲಕ್ಷ್ಮಿ ಪೂಜೆಗೆ, ವರಲಕ್ಷ್ಮಿ ಪೂಜೆಗೆ, ಗೌರಿ ಪೂಜೆಗೆ ಅಥವಾ ಬೇರೆ ಯಾವುದೇ ರೀತಿಯ ಪೂಜೆಗೆ ಕಳಶ ಸ್ಥಾಪನೆಯನ್ನು ಮಾಡಿ ಆ ಕಳಶದಲ್ಲಿ ತೆಂಗಿನಕಾಯಿಯನ್ನ ಹಾಗೆ ವಿಳ್ಳೆದೆಲೆಯನ್ನು ಇಡುವಂಥ ಸಂಪ್ರದಾಯ ಇದೆ. ಕೆಲವರು ಕಳಶದಲ್ಲಿ ನೀರನ್ನು ತುಂಬಿಸಿ ವಿಳ್ಳೆದೆಲೆಯನ್ನು ಇಟ್ಟು ವಾರ ಪೂರ್ತಿ ಅದಕ್ಕೆ ಪೂಜೆ ಮಾಡಿ ಅವರು ಮಾಡುವಂಥ ವಾರದ ದಿನ ಅದನ್ನು ವಿಸರ್ಜನೆ ಮಾಡುವಂಥದ್ದು ಇದೆ. ಹಾಗಾಗಿ ಈ ಕಳಶದ ವಿಳ್ಳೆದೆಲೆಯನ್ನು ಪೂಜೆಯ ನಂತರ ಏನು ಮಾಡಬೇಕು ಅನ್ನುವಂಥ ಒಂದು ಜಿಜ್ಞಾಸೆ ಇದೆ. ಹಾಗಾಗಿ ಈ ದಿನ ನಾವು ಕಳಶದ ವಿಳ್ಳೆದೆಲೆಯ ವಿಸರ್ಜನೆ ಹೇಗಿರಬೇಕು ಅನ್ನುವಂಥ ಒಂದು ಮಾಹಿತಿಯನ್ನು ನೋಡೋಣ. ಇಲ್ಲಿ ಕಳಶದ ವಿಳ್ಳೆದೆಲೆಯನ್ನು ಪ್ರಸಾದ ರೂಪವಾಗಿ ಮನೆಯ ಹಿರಿಯರು ಮಾತ್ರ ಹಾಕಿಕೊಳ್ಬೇಕು. ಹಿರಿಯರು ಅಂದರೆ ಮನೆಯ ಯಜಮಾನರು, ಯಜಮಾಂತಿ ಹಾಕ್ಕೊಳ್ಬೇಕು. ಬೇರೆಯವರು ಈ ವಿಳ್ಳೆದೆಲೆಯನ್ನು ಉಪಯೋಗಿಸಬಾರ್ದು. ಮಗಳು ಮತ್ತು ಅಳಿಯ ಏನಾದರೂ ಆ ಸಂದರ್ಭದಲ್ಲಿ ಮನೆಯಲ್ಲಿ ಇದ್ದರೆ ಅವರು ಈ ವಿಳ್ಳೆದೆಲೆಯನ್ನು ಅಂದರೆ ಕಲಶಕ್ಕೆ ಬಳಸಿರುವಂಥ ವಿಳ್ಳೆದೆಲೆಯನ್ನು ಹಾಕ್ಕೊಳ್ಬಹುದು. ಇನ್ನು ಈ ಕಳಸದ ವಿಳ್ಳೆದೆಲೆಯನ್ನು ಒಣಗಿಸಿದರೆ ಮನೆಗೆ ದಾರಿದ್ರ್ಯ ಬರುತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಆದ್ದರಿಂದಲೇ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಜಾಸ್ತಿ ದಿನ ಇರುತ್ತೆ ಈ ವಿಳ್ಳೆದೆಲೆ ಅನ್ನುವಂಥದ್ದು. ಏಕೆಂದರೆ ಕಲಶದಲ್ಲಿ ನೀರು ತುಂಬಿಸಿದಾಗ ಆ ಕಲಶದಲ್ಲಿ ಇದ್ದಂಥ ವಿಳ್ಳೆದೆಲೆ ಸ್ವಲ್ಪ ದಿನ ಇರುತ್ತೆ.
ಹಾಗೆ ಆ ವಿಳ್ಯದೆಲೆಯನ್ನು ಯಾರಾದರೂ ಕಸದಲ್ಲಿ ಗುಡಿಸೋವಂಥದ್ದನ್ನು ಮಾಡಿದ್ರೆ, ಅಂದರೆ ಕಸವಾಗಿ ಅದನ್ನು ಬಿಸಾಕಿದ್ರೂ ಕೂಡ ಮನೆಗೆ ದಾರಿದ್ರ್ಯ ಬರುತ್ತೆ ಅನ್ನುವಂಥದ್ದು. ಇಲ್ಲಿ ಕಲಶ ದೇವಿಯ ಶಾಪ ಆ ಕುಟುಂಬಕ್ಕೆ ತಟ್ಟತ್ತೆ ಅನ್ನುವಂಥದ್ದು. ಹಾಗಾಗಿನೇ ಸಂಪಾದನೆ ಮಾಡಿದಂಥ ಹಣ ಬೇರೆಯವರ ಪಾಲಾಗುತ್ತೆ. ಕಷ್ಟದ ಜೀವನವನ್ನು ಮಾಡಬೇಕು. ಅದರಲ್ಲೂ ಈ ಸಾಲ ಸೋಲ ಮಾಡುವಂತಹ ಪರಿಸ್ಥಿತಿಗಳು ಉದ್ಭವ ಆಗುತ್ತೆ. ಜೊತೆಗೆ ಮನೆಯಲ್ಲಿದ್ದಂತಹ ಆಭರಣಗಳನ್ನಾಗಲಿ ಆಸ್ತಿಗಳನ್ನಾಗಲಿ ಮಾರಾಟ ಮಾಡುವಂಥದ್ದು ಇದರಿಂದ ಪ್ರಾಪ್ತಿಯಾಗುತ್ತೆ. ಆದ್ದರಿಂದಲೇ ತುಂಬ ಕಷ್ಟದ ಜೀವನವನ್ನು ಮಾಡಬೇಕಾಗತ್ತೆ. ಸಾಲ ಬಾಧೆಯಿಂದ ನರಳುವಂತಾಗುತ್ತೆ. ಶತ್ರು ಬಾಧೆಗಳು ಕೂಡ ಜಾಸ್ತಿ ಆಗುತ್ತೆ. ಆದ್ದರಿಂದ ಲಕ್ಷ್ಮೀ ಸ್ವರೂಪವಾದಂತಹ ವಿಳ್ಯದೆಲೆಯನ್ನು ಕಸದಲ್ಲಿ ಗುಡಿಸಿ ಬಿಸಾಕಬಾರ್ದು. ಇನ್ನು ವಿಳ್ಯದೆಲೆ ಒಣಗೋಗಿದೆ, ಇನ್ನು ಅದನ್ನು ಹಾಕಿಕೊಳ್ಳಿಕ್ಕೆ ಆಗಲ್ಲ, ಆಗ ಏನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಬರುತ್ತೆ. ಆದ್ದರಿಂದಲೇ ಈ ಪೂಜೆ ಮಾಡಿದಂತಹ ಕಲಶದ ವಿಳ್ಯದೆಲೆಯನ್ನು ತುಳಸಿ ಗಿಡದ ಬುಡಕ್ಕೆ ಹಾಕಬಹುದು. ಅಲ್ಲಿ ನಾವು ಮಾಡಿರುವಂಥ ಪಾಪಗಳೆಲ್ಲವೂ ಕೂಡ ನಿವಾರಣೆಯಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಬಹಳ ತೇಜೋವಂತರು, ಕಾಂತಿವಂತರು, ಆರೋಗ್ಯವಂತರು ಆಗಿರ್ತಾರೆ ಆ ಕುಟುಂಬಸ್ಥರು ಅನ್ನುವಂಥ ಒಂದು ವಿಚಾರ. ಇನ್ನು ನೆಮ್ಮದಿಯ ಜೀವನ ಮಾಡಲಿಕ್ಕೂ ಕೂಡ ಇಲ್ಲಿ ಈ ವಿಳ್ಯದೆಲೆಯ ವಿಸರ್ಜನೆ ಸರಿಯಾದ ರೀತಿಯಲ್ಲಿ ಆಗಿರಬೇಕು ಅನ್ನುವಂಥದ್ದಿದೆ. ಹಾಗೆ ಸರ್ವತೀರ್ಥಗಳು ಕೂಡ ತುಳಸಿಯಲ್ಲಿ ಇರೋದರಿಂದ ಇದು ಸರ್ವಶ್ರೇಷ್ಠವಾಗಿರುವಂಥದ್ದು. ಆದರೆ ಈ ವಿಳ್ಯದೆಲೆಯನ್ನು ಸಂಜೆಯ ಸಮಯದಲ್ಲಿ, ರಾತ್ರಿಯ ಸಮಯದಲ್ಲಿ ತುಳಸಿ ಗಿಡಕ್ಕೆ ಹಾಕಬಾರ್ದು. ಬೆಳಗಿನ ಸಮಯದಲ್ಲಿ ಮಾತ್ರ ಸ್ನಾನ ಮಾಡಿ ಅದನ್ನು ತೆಗೆದು ಕಳಶದಿಂದ ತೆಗೆದು ವಿಸರ್ಜನೆ ಮಾಡಬೇಕು ಅನ್ನುವಂಥದ್ದು ಇದೆ. ಇನ್ನು ಮನೆಯ ಯಜಮಾನರು ಮಾತ್ರ ಈ ಒಂದು ವಿಳ್ಯದೆಲೆಯನ್ನು ತೆಗಿಬೇಕು ಅನ್ನುವಂಥದ್ದು. ಇದನ್ನು ಮರೆಯದೆ ನೀವು ಅನುಸರಣೆ ಮಾಡಬೇಕು. ಇನ್ನು ಈ ಕಲಶದ ವಿಳ್ಯದೆಲೆಯನ್ನು ಪೂಜ್ಯ ಭಾವನೆಯಿಂದ ಕುಲದೇವತಾ ಸ್ಮರಣೆಯನ್ನು ಮಾಡಿ ಹರಿಯುವ ನೀರಿನಲ್ಲಿ ಕೂಡ ವಿಸರ್ಜನೆ ಮಾಡಬಹುದು. ಇನ್ನು ಪೂಜೆ ಮಾಡಿದಂತಹ ದೇವರು, ಕಲಶದ ದೇವರು, ಕುಲದೇವರ ಆಶೀರ್ವಾದ ಕೂಡ ಎಂದೆಂದೂ ಇದರಿಂದ ಇರುತ್ತೆ, ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ ಅನ್ನುವಂಥ ಒಂದು ವಿಚಾರ. ಆದರೆ ಇಲ್ಲಿ ಹರಿಯುವ ನದಿ ಅಂತ ಹೇಳಿದ್ರೆ ಅದು ಪೂರ್ವ ವಾಹಿನಿಯಾಗಿರಬೇಕು, ಉತ್ತರ ವಾಹಿನಿಯಾಗಿ ಇರಬೇಕು. ಅಂದರೆ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಆ ನದಿ ಹರಿತಾ ಇರಬೇಕು. ಅಂತಹ ನದಿಗಳಲ್ಲಿ ಮಾತ್ರ ಇದನ್ನು ವಿಸರ್ಜನೆ ಮಾಡಬೇಕು ಅನ್ನುವಂಥದ್ದು. ಆಗ ನೀವು ಮಾಡಿದಂಥ ಪೂಜಾ ಫಲ ಪ್ರಾಪ್ತಿಯಾಗುತ್ತೆ. ನೆನೆದ ಕಾರ್ಯಗಳು ಬಹಳ ಬೇಗ ಈಡೇರುತ್ತೆ. ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿಯಾಗಿರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ಕಲಶದ ವಿಳ್ಯದೆಲೆ ಬಹಳ ಪವಿತ್ರವಾಗಿರುವಂಥದ್ದು. ಅದನ್ನು ಎಲ್ಲಿಂದರಲ್ಲಿ ಹಾಕುವಂಥದ್ದಾಗಲಿ, ಅದನ್ನು ಹೇಗೆ ಅಂದರೆ ಹಾಗೆ ಉಪಯೋಗಿಸುವಂಥದ್ದನ್ನಾಗಲಿ ಮಾಡಬಾರ್ದು. ಇನ್ನು ಕಲಶಕ್ಕೆ ಬಿಳಿ ವಿಳ್ಯದೆಲೆಯನ್ನೇನಾದರೂ ಇಟ್ಟರೆ ಸ್ತ್ರೀ ದೋಷ ಉಂಟಾಗತ್ತೆ, ಶಾಪ ತಟ್ಟತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಆದ್ದರಿಂದಲೇ ಈ ಬಿಳಿ ವಿಳ್ಯದೆಲೆ ಕಲಶಕ್ಕೆ ಯೋಗ್ಯವಾಗಿಲ್ಲ, ಅದು ದಟ್ಟ ದಾರಿದ್ರ್ಯವನ್ನು ತರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಆದ್ದರಿಂದಲೇ ಕಲಶಕ್ಕೆ ಇಡುವಂಥ ವಿಳ್ಯದೆಲೆ ಹಸಿರು ಬಣ್ಣದ್ದಾಗಿರಬೇಕು, ಎಳೆಯ ವಿಳ್ಯದೆಲೆ ಆಗಿರಬೇಕು, ಎಲ್ಲೂ ಹರಿದಿರಬಾರ್ದು. ಆದಷ್ಟು ಅಗಲವಾಗಿ ದುಂಡಾಗಿರುವಂಥ ವಿಳ್ಯದೆಲೆಯನ್ನು ಕಲಶಕ್ಕೆ ಇಡಬೇಕು. ಅಂದರೆ ಹಸ್ತದ ಆಕಾರದಲ್ಲಿದ್ದರೂ ಪರವಾಗಿಲ್ಲ, ಆದರೆ ಶುಚಿಯಾಗಿ ಶುಭ್ರವಾಗಿರಬೇಕು. ಆ ವಿಳ್ಯದೆಲೆ ಭಿನ್ನವಾಗಿರಬಾರ್ದು. ಇದನ್ನು ಗಮನಿಸಿ ಈ ಕಳಶಕ್ಕೆ ವಿಳ್ಯದೆಲೆಯನ್ನು ಇಡಬೇಕಾಗತ್ತೆ. ಹಾಗಾಗಿ ಈ ಒಂದು ಪುಟ್ಟ ಮಾಹಿತಿ ಏನಂತ ಹೇಳಿದ್ರೆ, ನಮ್ಮ ಬಂಧುಗಳು ಕಳಶದ ವಿಳ್ಯದೆಲೆಯನ್ನು ಏನು ಮಾಡಬೇಕು, ಹೇಗೆ ವಿಸರ್ಜನೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ಕೇಳಿದರು. ಅದಕ್ಕಾಗಿಯೇ ನಾವು ಕಳಶಕ್ಕೆ ಹೇಗೆ ವಿಳ್ಯದೆಲೆಯನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಕೆಲವೊಂದು ನೀತಿ ನಿಯಮಗಳನ್ನು ಅನುಸರಣೆ ಮಾಡಬೇಕು. ಇದರಲ್ಲಿ ಪೇಟೆಯಿಂದ ತಂದಂಥ ವಿಳ್ಯದೆಲೆಯನ್ನು ನೀರಿನಿಂದ ತೊಳೆಯಬಾರ್ದು, ಆದರೆ ಬಟ್ಟೆಯಿಂದ ಒರೆಸಿ ಶುದ್ಧಗೊಳಿಸಿ ಅದನ್ನು ಕಲಶಕ್ಕೆ ಇಡಬೇಕು. ಹಾಗೆ ಕಲಶದಲ್ಲಿ ಇಟ್ಟಂತಹ ಪೂಜೆ ಮಾಡಿದಂತಹ ವಿಳ್ಯದೆಲೆಯನ್ನು ಯಾವ ರೀತಿ ಉಪಯೋಗಿಸಬೇಕು ಅಂತ ಹೇಳಿ ಧರ್ಮಶಾಸ್ತ್ರ ಹೇಳುತ್ತೋ ಅದೇ ರೀತಿಯಲ್ಲಿ ಅದನ್ನು ನಾವು ಉಪಯೋಗಿಸಬೇಕು, ಇಲ್ಲ ವಿಸರ್ಜನೆ ಮಾಡಬೇಕು. ಇದನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗತ್ತೆ. ಇನ್ನು ನೀವು ಪ್ರತಿನಿತ್ಯ ದೇವರಿಗೆ ಈ ವಿಳ್ಯದೆಲೆಯನ್ನು, ಅಡಿಕೆಯನ್ನು ಇಟ್ಟು ನೈವೇದ್ಯವನ್ನು ಇಟ್ಟು ಪೂಜೆ ಮಾಡುವಂಥದ್ದಿದೆ. ಆ ಸಂದರ್ಭದಲ್ಲಿ ವಿಳ್ಯದೆಲೆ, ಅಡಿಕೆ ಜೊತೆಯಲ್ಲಿ ನಾಣ್ಯವನ್ನಾಗಲಿ ಅಥವಾ ದಕ್ಷಿಣೆಯನ್ನಾಗಲಿ ಇಟ್ಟು ಪೂಜೆಯನ್ನು ಸಮರ್ಪಣೆ ಮಾಡಬೇಕು. ಹಾಗಾಗಿ ತಾಂಬೂಲದ ಜೊತೆಗೆ ದಕ್ಷಿಣೆ ಇರಲೇಬೇಕು ಭಗವಂತನ ಪೂಜೆಯಲ್ಲಿ ಅನ್ನುವಂಥ ಒಂದು ಕ್ರಮವನ್ನು ನೀವು ಅನುಸರಣೆ ಮಾಡಿ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ ಅನ್ನುವಂಥ ಒಂದು ವಿಚಾರ ಅನುಭವಸ್ಥರು ಹೇಳ್ತಾ ಇರುವಂಥದ್ದು. ಇದನ್ನು ಕೂಡ ಅನುಸರಣೆ ಮಾಡಿ. ಹಾಗೆ ಬಂಧುಗಳೇ, ಈ ಸಂದರ್ಭದಲ್ಲಿ ಮತ್ತೊಂದು ವಿಚಾರ ಜ್ಞಾಪಕಕ್ಕೆ ಬಂತು. ಏನಂದರೆ, ಕೆಲವು ಮನೆಗಳಿಗೆ ಹೋದಾಗ ಆ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಹಚ್ಚಿರುವಂಥ ದೀಪಗಳನ್ನು ಗಮನಿಸಿದ್ದೇನೆ. ಅವರು ದೇವರ ಕೋಣೆಯಲ್ಲಿ
ಈ ಸ್ಟೀಲ್ನಿಂದ ಮಾಡಿರುವಂಥ ದೀಪ ಸ್ತಂಭಗಳಲ್ಲಿ ದೀಪವನ್ನು ಹಚ್ಚಿದ್ದಾರೆ. ಇಲ್ಲಿ ಹೇಳಬೇಕಾಗಿರುವಂಥ ಒಂದು ವಿಷಾದದ ಸಂಗತಿ ಅಂತ ಹೇಳಿದ್ರೆ, ದೇವರಿಗೆ ದೀಪವನ್ನು ಹಚ್ಚುವಂತಹ ಸಂದರ್ಭದಲ್ಲಿ 2 ಲೋಹಗಳನ್ನು ಬಳಸ್ಬೋದು. ಒಂದು ಬೆಳ್ಳಿಯ ದೀಪ ಸ್ತಂಭಗಳನ್ನು ಬಳಸ್ಬೋದು, ಇಲ್ಲ ಅಂತ ಹೇಳಿದ್ರೆ ಹಿತ್ತಾಳೆಯ ದೀಪ ಸ್ತಂಭವನ್ನು ಬಳಸ್ಬೋದು. ಅದು ಇಲ್ಲ ಅಂತ ಹೇಳಿದ್ರೆ ಮಣ್ಣಿನ ಹಣತೆಗಳಿಂದಲಾದರೂ ದೀಪವನ್ನು ಬೆಳಗಿಸ್ಬೋದು. ಇಲ್ಲಿ ಲಕ್ಷ್ಮಿಯ ಕಟಾಕ್ಷ ಉಂಟಾಗುತ್ತೆ. ಲಕ್ಷ್ಮಿಯ ಕೃಪೆ ಬೇಕು ಅಂತ ಹೇಳಿದ್ರೆ ಮಣ್ಣಿನ ಹಣತೆಯಿಂದಲೇ ದೀಪವನ್ನು ಬೆಳಗಿಸ್ಬೇಕು. ಆದರೆ ಈ ಸ್ಟೀಲ್ನಿಂದ ಮಾಡಿರುವಂಥ ದೀಪ ಸ್ತಂಭಗಳನ್ನು ಮಾತ್ರ ದೇವರ ಕೋಣೆಯಲ್ಲಿ ಇಡಬೇಡಿ, ಅದರಿಂದ ದೀಪವನ್ನು ಹಚ್ಚಬೇಡಿ. ಯಾರ ಮನೆಯಲ್ಲಿ ದೇವರಿಗೆ ಹಿತ್ತಾಳೆ ದೀಪವನ್ನು ಹಚ್ಚುತ್ತಾರೋ ಆ ಮನೆಯಲ್ಲಿ ಒಂದು ತೇಜಸ್ಸು ಜಾಸ್ತಿ ಆಗುತ್ತೆ, ಆ ಮನೆಗೆ ಒಂದು ದೈವ ಬಲ ಬರುತ್ತೆ. ಹಾಗಾಗಿ ಮನೆಯಲ್ಲಿ ಹಿತ್ತಾಳೆಯ ದೀಪವನ್ನು ದೇವರಿಗೆ ಹಚ್ಚಬೇಕು. ಇದರಿಂದ ರೋಗ ಬಾಧೆಗಳು ನಿವಾರಣೆಯಾಗುತ್ತೆ, ಆ ಮನೆಯಲ್ಲಿ ಅಪಮೃತ್ಯುಗಳು ಬರಲ್ಲ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಸಂಕಲ್ಪ ಸಮೇತವಾಗಿ ಹಿತ್ತಾಳೆ ದೀಪದಿಂದ ದೇವರನ್ನ ಪೂಜೆ ಮಾಡಿ. ಹಾಗೆ ಮನೆಯಲ್ಲಿ ಸರ್ವ ವಿವಾಹ ದೋಷಗಳು ಕೂಡ ನಿವಾರಣೆಯಾಗಲಿಕ್ಕೆ ಇದು ಸಹಾಯ ಮಾಡುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಮಂತ್ರಸಿದ್ಧಿ ಬೇಕು ಅನ್ನುವಂಥವರು ಹಿತ್ತಾಳೆ ದೀಪವನ್ನು ಹಚ್ಚಿ ಪೂಜೆ ಮಾಡೋದ್ರಿಂದ ಮಂತ್ರ ಬಹಳ ಬೇಗ ಸಿದ್ಧಿಯಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಬೆಳ್ಳಿಯ ದೀಪಗಳು ಕೂಡ ಇದೇ ರೀತಿಯ ಫಲವನ್ನು ಕೊಡುವಂಥದ್ದು. ಒಂದು ವೇಳೆ ಬೆಳ್ಳಿಯ ದೀಪಗಳನ್ನು ನೀವು ಕೊಂಡುಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಹಿತ್ತಾಳೆ ದೀಪವಿಂದಲಾದರೂ ಕೂಡ ದೇವರ ಪೂಜೆಯನ್ನು ಮಾಡಿ. ಆದರೆ ಈ ಸ್ಟೀಲ್ನ ದೀಪಸ್ತಂಭಗಳನ್ನು ಮಾತ್ರ ದೇವರ ಮನೆಯಲ್ಲಿ ಬಳಸಬೇಡಿ. ಇದೊಂದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಂಡು ನಿಮ್ಮ ಪೂಜಾದಿ ಕಾರ್ಯಗಳನ್ನು ಮುಂದುವರಿಸಿ, ನಿಷ್ಠೆಯಿಂದ ಮಾಡಿ, ನಂಬಿಕೆಯಿಂದ ಮಾಡಿ. ಒಳ್ಳೆಯದಾಗತ್ತೆ, ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಪ್ರಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಗ್ರಹಗತಿಗಳು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಆದ್ದರಿಂದಲೇ ಈ ದಿನದ ವ್ಯವಹಾರಗಳನ್ನು ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ದೂರದ ಪ್ರಯಾಣದ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ನೆರೆಹೊರೆಯವ ಜೊತೆಯಲ್ಲಿ ಒಂದು ಸಣ್ಣ ವಿಚಾರಕ್ಕೆ ಮಾತಿನ ಚಕಮಕಿಗಳು ಕೂಡ ನಡೆಯುವಂಥದ್ದು ಇದೆ. ಅಂದರೆ ಈ ಮಾತಿಗೆ ಮಾತು ಬಹಳ ವಿಶೇಷವಾಗಿ ಸ್ವಲ್ಪ ಆಕ್ರೋಶದಿಂದಲೇ ಕೂಡಿರುವಂಥದ್ದು. ಏಕೆಂದರೆ ತಪ್ಪನ್ನು ಸಹಿಸಲ್ಲ. ಹಾಗಾಗಿ ತಪ್ಪು ಮಾಡಿದವರನ್ನು ಈ ದಿನ ನೀವು ಪ್ರಶ್ನಿಸುವಂತಹ ಸಂದರ್ಭದಲ್ಲಿ ಈ ರೀತಿಯ ಮಾತಿನಿಂದ ಅವಘಡಗಳಾಗುವಂಥದ್ದು ಇದೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಮಾತಿಗೆ ಒಂದು ಬೆಲೆ ಇದೆ, ಒಂದು ತೂಕ ಇದೆ, ಒಂದು ಮೌಲ್ಯ ಇದೆ. ಅದಕ್ಕಾಗಿಯೇ ಮಾತನ್ನು ಮಿತವಾಗಿ ಯಾವ ಸಂದರ್ಭದಲ್ಲಿ ಎಷ್ಟನ್ನು ಆಡಬೇಕು ಅಷ್ಟನ್ನು ಮಾತ್ರ ಈ ದಿನ ನೀವು ಅನುಸರಣೆ ಮಾಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ವೃತ್ತಿಪರ ಉದ್ಯೋಗದಲ್ಲಿ ಸ್ವಲ್ಪ ಹೆಚ್ಚುವರಿ ಕೆಲಸದ ಒಂದು ಒತ್ತಡ ಇರುವಂಥ ಸಾಧ್ಯತೆ ಕೂಡ ಇದೆ. ಕಾರ್ಯಕ್ಷೇತ್ರದಲ್ಲಿ ಸ್ಪರ್ಧೆಗಳು ಕೂಡ ಇರುವಂಥದ್ದು ಇದೆ. ಹಾಗೆ ನಿಮ್ಮ ಬಗ್ಗೆ ಒಂದು ಗಾಳಿ ಮಾತು ಹುಟ್ಟಬಹುದು, ಎಲ್ಲೋ ಒಂದು ಕಡೆ ಅಪಪ್ರಚಾರ ಆಗುವಂಥದ್ದು ಇದೆ. ನಿಮಗೆ ಯಾರು ಆಗದವರಿದ್ದಾರೆ, ಹಿತಶತ್ರುಗಳಿದ್ದಾರೆ, ಹೊಟ್ಟೆ ಉರಿ ಪಡುವಂಥವರು, ಅವರಿಂದ ಈ ರೀತಿಯ ಅನರ್ಥಗಳಾಗುತ್ತೆ. ಇದು ಮಾನಸಿಕವಾಗಿ ಈ ದಿನ ತುಂಬ ಒಂದು ಒತ್ತಡವನ್ನು ಅನುಭವಿಸುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಸಾಮರ್ಥ್ಯದ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ. ಕೆಲಸಗಳು ಹಾಗೇ ಆಗತ್ತೆ, ಆದರೆ ಅದನ್ನು ಸ್ವಲ್ಪ ನಿಧಾನವಾಗಿ ಆದರೂ ಕೂಡ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಕೆಲಸಗಳನ್ನು ಮುಂದುವರಿಸಿ. ಅದಕ್ಕೆ ಬೇಕಾದಂತಹ ಸಲಹೆ, ಮಾರ್ಗದರ್ಶನ ಹಿರಿಯರಿಂದ ಪಡ್ಕೊಳ್ಳಿ. ತಜ್ಞರ ಒಂದು ಮಾತನ್ನು ಈ ದಿನ ಕೇಳಿಸ್ಕೊಳ್ಳಿ. ಏಕೆಂದರೆ ಅನುಭವದ ಮಾತು ಅದನ್ನು ತೆಗೆದುಹಾಕಬೇಡಿ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಈ ದಿನ ಎಷ್ಟು ವಿಶ್ವಾಸ ಇದೆಯೋ ಅದನ್ನು ಮುಂದುವರಿಸುವ ಬಗ್ಗೆ, ಅದನ್ನು ಒಂದು ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗುವ ಬಗ್ಗೆ ಕೂಡ ನಿಮಗೆ ಆಸಕ್ತಿ ಇರಬೇಕು. ಅದನ್ನು ಉಳಿಸ್ಕೊಳ್ಳಿ. ಅದಕ್ಕಾಗಿ ಗಣಪತಿಯನ್ನು ಆರಾಧನೆ ಮಾಡಿ. ನಿರ್ವಿಘ್ನವಾಗಿ ಕೆಲಸಗಳು ನೆರವೇರುತ್ತೆ. ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಸಂಪೂರ್ಣವಾದಂತಹ ಅರಿವು ನಿಮಗೆ ಇರಬೇಕು. ಯಾವ ಕೆಲಸ ಮಾಡ್ತಾ ಇದ್ದೇನೆ, ಏನನ್ನು ಮಾಡ್ತಾ ಇದ್ದೇನೆ, ಯಾಕಾಗಿ ಮಾಡಬೇಕು, ಇದರ ಫಲ ಏನು, ನಂತರ ಇದನ್ನು ಹೇಗೆ ಮುಂದುವರಿಸಬೇಕು ಇತ್ಯಾದಿ ವಿಚಾರಗಳ ಬಗ್ಗೆ ತುಂಬ ಲೆಕ್ಕಾಚಾರದಲ್ಲೇ ಇರಬೇಕಾಗತ್ತೆ. ಏಕೆಂದರೆ ಈ ದಿನ ಗೊತ್ತು ಗುರಿ ಇಲ್ಲದಂತಹ ಒಂದು ಪ್ರಯಾಣ ಇರುತ್ತೆ. ಹಾಗೆ ನಿರೀಕ್ಷೆಯೇ ಇರದೆ ಈ ದಿನ ಕೆಲಸಗಳನ್ನು ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಸ್ವಲ್ಪ ಅಸ್ತವ್ಯಸ್ತವಾಗಿರುವಂಥ ಜೀವನ ಇರುತ್ತೆ. ಹಾಗೆ ಕೈಗೊಂಡಂಥ ಕೆಲಸ ಕಾರ್ಯಗಳು ಕೂಡ ಅಷ್ಟೊಂದು ಸುಲಭಕ್ಕೆ ಸಕ್ಸಸ್ ಆಗಲ್ಲ. ತುಂಬ ಶ್ರಮ ಪಡಬೇಕು, ತುಂಬ ನೀವು ಟೈಮನ್ನು ಇನ್ವೆಸ್ಟ್ ಮಾಡಬೇಕು. ಹಾಗೆ ಈ ದಿನ ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ಏಕೆಂದರೆ ನಿಮ್ಮ ವ್ಯವಹಾರದಲ್ಲಾಗಲಿ, ನಿಮ್ಮ ಪ್ರಯಾಣದ ಸಂದರ್ಭದಲ್ಲಾಗಲಿ
ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ಈ ದಿನ ಸ್ವಲ್ಪ ಒತ್ತಡಕ್ಕೆ ಸಿಲುಕುವಂಥ ಸಾಧ್ಯತೆ ಇರುತ್ತೆ. ಏನೋ ಒಂದು ಮನೋವೇದನೆ, ಹೇಳಿಕೊಳ್ಳಲಾಗದಂತಹ ಒಂದು ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಪ್ರಮುಖವಾದಂಥ ವ್ಯವಹಾರಗಳನ್ನು ಆದಷ್ಟು ಕುಟುಂಬಸ್ಥರ ಜೊತೆಯಲ್ಲೇ ಮಾಡುವಂಥದ್ದು ಈ ದಿನ ಉತ್ತಮ. ಇನ್ನು ಈ ದಿನ ಮೋಜು ಮಸ್ತಿ, ಒಂದು ಓಡಾಟ, ಪ್ರಯಾಣ ಇತ್ಯಾದಿ ವಿಚಾರಗಳಲ್ಲಿ ಸ್ವಲ್ಪ ನಿಯಂತ್ರಣವನ್ನು ಇಟ್ಕೊಳ್ಬೇಕು. ಅದರಲ್ಲೂ ಯುವಕರು ಯುವತಿಯರು ಈ ದಿನ ಸ್ವಲ್ಪ ಜಾಗೃತಿಯಾಗಿರಿ. ಇನ್ನು ವಿಶೇಷವಾಗಿ ಉತ್ತರಾರ್ಧದಲ್ಲಿ ನಿಮಗೆ ಯಶಸ್ಸು ಸಿಕ್ಕತ್ತೆ, ಆದರೆ ಅದರ ಬಗ್ಗೆ ನೀವು ಯಾವುದೇ ಒಂದು ಪ್ರಚಾರವನ್ನು ಮಾಡಲಿಕ್ಕೆ ಹೋಗಬೇಡಿ. ಅಂದರೆ ನೀವು ಕೈಗೊಳ್ಳುವಂಥ ಕೆಲಸ ಕಾರ್ಯಗಳು ಆದಮೇಲೆ ಅದರ ಬಗ್ಗೆ ಹೇಳಿ, ಆಗೋದಕ್ಕೆ ಮೊದಲೇ ಸಾಕಷ್ಟು ಪ್ರಚಾರವನ್ನು ಕೊಡಬೇಡಿ. ಇನ್ನು ನಿಮ್ಮ ವ್ಯಾಪಾರದಲ್ಲಾಗಲಿ ಹಣಕಾಸಿನ ವಿಚಾರದಲ್ಲಾಗಲಿ ದುಸ್ಸಾಹಸವನ್ನು ಮಾಡಬೇಡಿ. ಅದೃಷ್ಟವನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ ಈ ದಿನ. ಹಾಗಾಗಿ ಏನಿದೆ ಭಗವಂತ ಏನು ಕೊಡ್ತಾನೆ ಅದರಲ್ಲೇ ಈ ದಿನ ನೀವು ತೃಪ್ತಿಯನ್ನು ಪಡಬೇಕಾಗತ್ತೆ. ಇನ್ನು ಪ್ರಗತಿ ನಿಮ್ಮ ಇಚ್ಛೆಯಂತೆ ಇರಲ್ಲ, ಸ್ವಲ್ಪ ಸಾಧಾರಣವಾಗಿರುವಂಥದ್ದು. ಹೊಂದಾಣಿಕೆ ಮಾಡಿಕೊಳ್ಳಿ. ಎಲ್ಲ ವಿಚಾರದಲ್ಲೂ ಈ ದಿನ ಹೊಂದಾಣಿಕೆ ಮಾಡಿಕೊಂಡ್ರೆ ಮಾತ್ರ ಮನಸ್ಸಿಗೆ ಶಾಂತಿ ಸಮಾಧಾನ ಇರುತ್ತೆ. ಹಾಗೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ. ಈ ದಿನ ಗ್ರಾಮ ದೇವತೆಯ ದರ್ಶನ ಆದರೂ ಕೂಡ ನಿಮಗೆ ಒಳ್ಳೆಯದನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸಂಭ್ರಮ ಸಡಗರ ಇರುವಂಥ ದಿನ. ಎಲ್ಲೋ ಒಂದು ಕಡೆ ಪ್ರಯಾಣ, ಎಲ್ಲೋ ಒಂದು ಕಡೆ ಹೊಸಬರ ಪರಿಚಯ, ಬಂಧು ಮಿತ್ರರ ಭೇಟಿ ಇತ್ಯಾದಿ ವಿಚಾರಗಳಿಗಾಗಿ ಈ ದಿನ ಸ್ವಲ್ಪ ಓಡಾಟ ಅನ್ನುವಂಥದ್ದು ಇದೆ. ಓಡಾಟದ ಜೊತೆಯಲ್ಲಿ ಖರ್ಚುಗಳು ಇರುತ್ತೆ. ಖರ್ಚು ಮಾಡಿದ್ರೂ ಕೂಡ ನಿಮಗೆ ಒಂದು ನೆಮ್ಮದಿ ಅನ್ನುವಂಥದ್ದು ಸಿಕ್ಕತ್ತೆ. ಅದರಲ್ಲೂ ಸೌಹಾರ್ದದ ಸಂಬಂಧದಿಂದ, ನಿಮ್ಮ ಪ್ರೀತಿ ಪಾತ್ರರ ಮಾತಿನಿಂದ ಈ ದಿನ ನಿಮ್ಮ ಮನಸ್ಸಿಗೆ ಸಂತೋಷ. ಎಷ್ಟೋ ದಿನದಿಂದ ನಿರೀಕ್ಷೆ ಮಾಡ್ತಾ ಇದ್ದಂತಹ ಒಂದು ಮಾತು ಈ ದಿನ ನಿಮಗೆ ತಲುಪುತ್ತೆ. ಹಾಗಾಗಿ ಮನಸ್ಸಿಗೆ ಒಂದು ಶಾಂತಿ ಸಮಾಧಾನ ಇದೆ. ಈ ಪ್ರಯತ್ನ ಏನಿದೆ ಅದು ಒಳ್ಳೆಯ ಫಲವನ್ನು ಕೊಡ್ತಲ್ಲ ಅನ್ನುವಂಥ ಒಂದು ಉತ್ಸಾಹ ಜೊತೆಯಲ್ಲಿ ನೆಮ್ಮದಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ಪ್ರಮುಖ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ದಿನ ಕೂಡ. ಅದರಲ್ಲೂ ವ್ಯಾಪಾರಿ ಸಂಬಂಧವಾಗಿ ಅಥವಾ ನೀವು ಮುಂದೆ ಮನೆಯಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಸಂಬಂಧವಾಗಿ ಉತ್ತಮವಾದಂತಹ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಆದರೆ ಎಲ್ಲ ಕುಟುಂಬಸ್ಥರ ಅಭಿಪ್ರಾಯವನ್ನು ಪಡೆದೇ ನೀವು ತೀರ್ಮಾನವನ್ನು ಕೈಗೊಳ್ಳಬೇಕು. ಏಕಾಏಕಿ ತೀರ್ಮಾನಕ್ಕೆ ಕೈ ಹಾಕಬೇಡಿ. ಇನ್ನು ಈ ದಿನ ನಿಮ್ಮ ಕುಟುಂಬಸ್ಥರಲ್ಲಿ, ಅದರಲ್ಲೂ ಹಿರಿಯರಲ್ಲಿ ಒಂದು ಆರೋಗ್ಯದ ಸಮಸ್ಯೆ ಕಾಣಿಸ್ಕೊಳ್ಬೋದು. ಅದಕ್ಕಾಗಿ ವೈದ್ಯರನ್ನು ಭೇಟಿ ಮಾಡುವಂಥದ್ದು, ಶುಶ್ರೂಷೆ, ಔಷಧಿ ಇತ್ಯಾದಿ ವಿಚಾರಗಳ ಬಗ್ಗೆ ಈ ದಿನ ಸ್ವಲ್ಪ ಸಮಯ ಕೂಡ ನೀವು ಕಳಿಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಮೂರನೆಯವರ ವಿಚಾರದಲ್ಲಿ ತಲೆ ಹಾಕಬೇಡಿ. ಅಂದರೆ ಅವರಿಗಾಗಿ ಈ ದಿನ ಹೆಚ್ಚು ಪ್ರಯತ್ನ ಮಾಡುವಂಥದ್ದು, ಔಟ್ ಆಫ್ ದ ವೇವ್ ಹೋಗಿ ಅವರಿಗೆ ಸಹಾಯ ಮಾಡುವಂಥ ವಿಚಾರ, ಇದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಇನ್ನು ಈ ದಿನ ಸಿಕ್ಕುವಂಥ ಅವಕಾಶಗಳೇನಿದೆ ಬಹಳ ಅಮೂಲ್ಯವಾಗಿರುವಂಥದ್ದು. ಅದರಲ್ಲೂ ವಿದ್ಯಾರ್ಥಿಗಳು, ಯುವಕರು, ಯುವತಿಯರು ಈ ದಿನದ ಅವಕಾಶ, ಈ ದಿನದ ಆಪರ್ಚುನಿಟಿ, ಇದನ್ನು ನೀವು ಎನ್ಕ್ಯಾಶ್ ಮಾಡಿಕೊಳ್ಬೇಕು. ಹಾಗಾಗಿ ಕೈಗೊಂಡ ಕಾರ್ಯದಲ್ಲಿ ತುಂಬ ಯಶಸ್ಸನ್ನು ಪಡೀಲಿಕ್ಕೆ ಇದು ನಿಮಗೆ ಸಹಾಯಕವಾಗುತ್ತೆ. ಇನ್ನು ಶುಭ ಕಾರ್ಯಗಳ ಬಗ್ಗೆ ಕೂಡ ಈ ದಿನ ಒಂದು ಮಾತುಕತೆ ನಡೆಯುವಂಥದ್ದು, ಪೂರ್ವ ಸಿದ್ಧತಾ ಕಾರ್ಯಗಳು ಮನೆಯಲ್ಲಿ ಆಗುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ತುಂಬ ಸಂತೋಷದಿಂದ ಇರ್ತೀರಿ. ಆದರೆ ಈ ಸ್ವಯಂಕೃತ ತಪ್ಪುಗಳಿಂದ ಏನಾದರೂ ಲೋಪದೋಷಗಳಾಗ್ಬೋದು, ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಸೂರ್ಯಮಂಡಲ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ. ಹಾಗೆ ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಬಹಳ ಮುಖ್ಯವಾದಂಥ ದಿನ, ಪ್ರಮುಖವಾದಂಥ ಒಂದು ನಿರ್ಧಾರವನ್ನು ಕೈಗೊಳ್ಳುವಂಥ ದಿನ. ಹಾಗಾಗಿ ನಿಮ್ಮ ಮುಂದಿನ ಭವಿಷ್ಯ ಈ ದಿನದ ನಿರ್ಧಾರದ ಮೇಲೆ ಅವಲಂಬಿತವಾಗಿರುವಂಥದ್ದು. ಆದರೆ ಈ ದಿನದಲ್ಲಿ ಹಿರಿಯರ ಮಾತುಗಳನ್ನು ಸ್ವಲ್ಪ ಕೇಳಿಸ್ಕೊಳ್ಬೇಕು. ಹಾಗೆ ಯಾವುದೇ ಸಲಹೆ, ಮಾರ್ಗದರ್ಶನ ಯಾರಿಂದ ಬಂದರೂ ಕೂಡ ಅದರಲ್ಲಿ ಏನೋ ಒಂದು ಅರ್ಥ ಇದೆ ಅಂತ ಹೇಳಿ ಅದನ್ನು ಪರಿಗಣಿಸಬೇಕು. ಹಾಗೆ ಅದನ್ನು ತಿರಸ್ಕಾರ ಮಾಡುವ ಮೊದಲು ಅಥವಾ ಅದನ್ನು ಕೈ ಬಿಡುವ ಮೊದಲು ಮತ್ತೊಮ್ಮೆ ಆಲೋಚನೆ ಮಾಡಿ ಮುಂದುವರಿರಿ. ಇನ್ನು ಈ ದಿನ ನಿರುದ್ಯೋಗಿಗಳಿಗೆ ಹೊಸ ಹೊಸ ಅವಕಾಶಗಳು ಸಿಕ್ಕುವಂಥದ್ದು ಇದೆ. ಎಲ್ಲೋ ಒಂದು ಭರವಸೆಯ ಬೆಳಕು ಸಿಕ್ಕತ್ತೆ. ಎಲ್ಲೋ ಒಂದು ಕಡೆ ಉದ್ಯೋಗ ಸಂಪಾದನೆ ಮಾಡಲಿಕ್ಕೆ ಒಂದು ಮಾರ್ಗ, ಹಣವನ್ನು ಈ ದುಡಿಮೆಯ ರೂಪದಲ್ಲಿ ಪಡ್ಕೊಳ್ಳಿಕ್ಕೆ ಒಂದು ಹೊಸ ಆಲೋಚನೆ ಕೂಡ ಈ ದಿನ ನಿಮಗೆ ಬರುವಂಥದ್ದು ಇದೆ. ಒಟ್ಟಾರೆ ಮನಸ್ಸಿಗೆ ಹೊಸ ಹೊಸ ವಿಚಾರಗಳು ಈ ದಿನ ಬರುವಂಥದ್ದು. ಹಾಗೆ
ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಮಾಡುವಂಥ ಚರ್ಚೆಗಳು ತುಂಬ ಫಲಕಾರಿಯಾಗಿರುತ್ತೆ. ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಆಗಿರುವಂಥ ನಷ್ಟವನ್ನು ಹೇಗೆ ಸರಿದೂಗಿಸ್ಕೊಳ್ಬೋದು ಅನ್ನೋಂಥದ್ರ ಬಗ್ಗೆ ಕೂಡ ಒಂದು ಚಿಂತನೆ ಇದೆ. ಅದಕ್ಕೆ ಒಂದು ಸಲಹೆ ಕೂಡ ಈ ದಿನ ನಿಮಗೆ ಸಿಕ್ಕತ್ತೆ. ಆದರೆ ಈ ದಿನದಲ್ಲಿ ಕೆಲವೊಂದು ಸಮಸ್ಯೆಗಳ ಸುಳಿಯಲ್ಲಿ ನೀವು ಸಿಕ್ಕಿ ಹಾಕಿಕೊಂಡಿರುವಂಥದ್ದು, ಅದರಲ್ಲೂ ಮಾನಸಿಕ ತಳಮಳಗಳು ಜಾಸ್ತಿ ಇದೆ. ಏನೋ ಮಾಡಲಿಕ್ಕೆ ಹೋದ್ರಿ, ಏನೋ ಎಡವಟ್ಟಾಯಿತು, ಅದನ್ನು ದುರಸ್ತಿ ಮಾಡೋದು ಹೇಗೆ, ಅದನ್ನು ಈ ದಿನ ರಿಪೇರಿ ಮಾಡೋದು ಹೇಗೆ, ಅದನ್ನು ನಿಮಗೆ ಅನುಕೂಲಕ್ಕೆ ತಕ್ಕಾಗೆ ಪರಿವರ್ತನೆ ಮಾಡಿಕೊಳ್ಳೋದು ಹೇಗೆ ಅನ್ನುವಂಥ ವಿಚಾರ ತಲೆಯಲ್ಲಿದೆ. ಅದೇ ರೀತಿಯಲ್ಲಿ ಈ ದಿನದ ಲೆಕ್ಕಾಚಾರ ಕೂಡ ನಡೆಯುವಂಥದ್ದು. ಹಾಗೆ ನಿಮ್ಮ ಹಠಮಾರಿತನವನ್ನು ಈ ದಿನ ಸ್ವಲ್ಪ ಬಿಡಬೇಕಾಗತ್ತೆ, ಹೊಂದಾಣಿಕೆ ಮಾಡಿಕೊಳ್ಬೇಕು, ನಿಮ್ಮದೇ ನಡಿಬೇಕು ಅನ್ನುವಂಥ ಧೋರಣೆಯನ್ನು ಬಿಟ್ಬಿಡಿ. ಏಕೆಂದರೆ ಈ ಗಚ್ಚತಿ ಇತಿ ಜಗತ್ತನ್ನೋ ಹಾಗೆ ಜಗತ್ತಿನ ನಿಯಮ ಏನು ಅಂತ ಹೇಳಿದ್ರೆ ಬದಲಾವಣೆ. ಆ ಬದಲಾವಣೆಗೆ ನೀವು ಹೊಂದ್ಕೊಳ್ಬೇಕಾಗತ್ತೆ. ಇನ್ನು ಯಾವುದೇ ಆಲೋಚನೆಗಳನ್ನು ಮಾಡಿದ್ರೂ ಕೂಡ ಸ್ವಲ್ಪ ಧನಾತ್ಮಕವಾಗಿ ಮಾಡಿ, ಪಾಸಿಟಿವ್ ಆಗಿರಿ, ಪಾಸಿಟಿವ್ ರಿಸಲ್ಟೇ ನಿಮಗೆ ಬರುತ್ತೆ. ಆದಷ್ಟು ಈ ದುಷ್ಟ ಮಿತ್ರರು ಯಾರಿದ್ದಾರೆ, ಹಿತಶತ್ರುಗಳ ರೂಪದಲ್ಲಿ ಅಂಥವರ ಸಹವಾಸವನ್ನು ಈ ದಿನ ಮಾಡಬೇಡಿ. ಒಂಟಿಯಾಗಿದ್ದರೂ ಪರವಾಗಿಲ್ಲ, ಇಂಥ ಸ್ನೇಹಿತರು ಈ ದಿನ ನಿಮಗೆ ಬೇಡ. ಇದರಿಂದ ನಿಮ್ಮ ಗೌರವ ನಷ್ಟ ಆಗುತ್ತೆ, ಹಣ ನಷ್ಟ ಆಗುತ್ತೆ, ಸಮಯ ಕೂಡ ವ್ಯರ್ಥ ಆಗುತ್ತೆ. ಜಾಗ್ರತೆ. ನಿಮ್ಮ ಮನೆ ದೇವರನ್ನು, ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥವನು. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ತುಂಬ ಯಶಸ್ಸಿದೆ, ಶ್ರೇಯಸ್ಸಿದೆ. ಹಾಗೆ ಈ ದಿನ ಅಗತ್ಯ ಇರುವಂಥ ಒಂದು ವಿಚಾರದಲ್ಲಿ ತುಂಬ ಜಾಗ್ರತೆಯಿಂದ ಇರ್ತೀರಿ. ಅಂದರೆ ತುಂಬ ಕೇರ್ಫುಲ್ಲಾಗಿ ವ್ಯವಹಾರಗಳನ್ನು ಮಾಡುವಂಥವ್ರು. ಇನ್ನು ಅಗತ್ಯಕ್ಕೆ ತಕ್ಕಷ್ಟು ಹಣ ಈ ದಿನ ಇರುತ್ತೆ. ನಿಮ್ಮ ಸ್ನೇಹಿತರ ಬಂಧುಗಳ ಬೆಂಬಲ ಕೂಡ ಬಹಳ ವಿಶೇಷ ರೀತಿಯಲ್ಲಿ ಬರುತ್ತೆ. ಇನ್ನು ಕೌಟುಂಬಿಕ ಸಮಸ್ಯೆಗಳು ಈ ದಿನ ಸಣ್ಣ ಪುಟ್ಟದ್ದೇನಾದರೂ ಇದ್ದರೆ ಅದನ್ನು ಬಗೆಹರಿಸ್ಕೊಳ್ತೀರಿ. ಎಲ್ಲರೂ ಒಂದಾಗುವಂಥದ್ದು, ಯಾವುದೋ ಒಂದು ಕಾಮನ್ ಆಗಿರುವಂಥ ಉದ್ದೇಶಕ್ಕೆ ನಿಮ್ಮ ಕುಟುಂಬಸ್ಥರು ಈ ದಿನ ಒಂದಾಗಿ ಒಗ್ಗಟ್ಟಿದೆ, ಬಲ ಇದೆ, ಒಂದು ಯೂನಿಟಿ ಇದೆ ಅನ್ನೋಂಥದ್ದನ್ನು ತೋರಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕುವಂಥದ್ದಿದೆ. ಹಾಗೆ ಈ ದಿನ ನೀವು ಹೊಸ ಕಾರ್ಯಕ್ರಮವೊಂದನ್ನು ಆರಂಭ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪದಲ್ಲಿದ್ದೀರಿ. ಅದನ್ನು ಹೊಸ ವರ್ಷದಿಂದ ಆರಂಭ ಮಾಡಿಬಿಡೋಣ ಅನ್ನುವಂಥದ್ದು ಮನಸ್ಸಿನಲ್ಲಿರುತ್ತೆ. ಆದರೆ ಅದಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಿಕ್ಕೆ ಈ ದಿನ ಒಳ್ಳೆಯ ಅವಕಾಶ ಇರುತ್ತೆ. ಅದರ ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು ಈ ದಿನದಲ್ಲಿ ಉದ್ಯೋಗದಲ್ಲಿ, ಸ್ವಂತ ಬಿಸ್ನೆಸ್ಸಲ್ಲಿ ತುಂಬ ಪ್ರೋತ್ಸಾಹ ಇದೆ, ಉತ್ಸಾಹ ಇದೆ ಈ ದಿನ. ಹಾಗಾಗಿ ಏನೋ ಒಂದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಆತ್ಮವಿಶ್ವಾಸ ಬಹಳ ಮಟ್ಟಿಗೆ ನಿಮಗೆ ಈ ದಿನ ಇರುವಂಥದ್ದು. ಹಾಗೆ ಮನೆಯಲ್ಲಿ ನಿಮಗೆ ನೆಮ್ಮದಿ ಇರಬೇಕು ಅಂತ ಹೇಳಿದ್ರೆ ಸಂತೋಷದ ವಾತಾವರಣವನ್ನು ನೀವು ಸೃಷ್ಟಿ ಮಾಡಬೇಕು. ಅದು ನಿಮ್ಮಿಂದ ಸಾಧ್ಯ. ಹಾಗಾಗಿ ಅಂಥ ವಿಚಾರಗಳಲ್ಲಿ ನಿಮ್ಮ ಆಲೋಚನೆಗಳು ಧನಾತ್ಮಕವಾಗಿರಲಿ, ನೀವು ಸುಖವಾಗಿರ್ತೀರಿ, ನಿಮ್ಮ ಕುಟುಂಬಸ್ಥರು ಕೂಡ ಸುಖವಾಗಿರ್ತಾರೆ. ನಿಮಗೂ ಸಂತೋಷ, ಅವ್ರಿಗೂ ಸಂತೋಷ ಇದೆ. ಹಾಗಾಗಿ ಈ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಏನಿದೆ, ಇದರಲ್ಲಿ ಸ್ವಲ್ಪ ನಂಬಿಕೆಯಿಂದ ನೀವು ವ್ಯವಹಾರ ಮಾಡಿ, ಒಳ್ಳೆಯದಾಗತ್ತೆ. ಆದರೆ ಈ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವ್ರು ಸ್ವಲ್ಪ ಜಾಗ್ರತೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಶಿವ ಪಾರ್ವತಿಯರ ದರ್ಶನ ಮಾಡಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕತ್ತೆ. ನಿಮ್ಮ ಯೋಗ್ಯತೆಗೆ ತಕ್ಕ ಒಂದು ಪ್ರತಿಫಲ ನಿಮಗೆ ಈ ದಿನ ಸಿಕ್ಕುವಂಥದ್ದು. ಹಾಗಾಗಿ ನೀವು ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಎಲ್ಲೋ ಕೊರತೆ ಆಯಿತು, ಕಡಿಮೆ ಆಯಿತು, ನಷ್ಟ ಆಯಿತು, ಎಲ್ಲೋ ಒಂದು ಕಡೆ ಸೋಲಾಯಿತು ಅನ್ನುವಂಥದ್ದು. ಯಾಕೆಂದರೆ ನಿಮ್ಮ ಎಫರ್ಟ್ ಹೇಗಿದೆಯೋ ಹಾಗೆ ಫಲಾಫಲಗಳು ಬರುವಂಥದ್ದು. ಬಿತ್ತಿದಂತೆ ಬೆಳೆ. ಹಾಗಾಗಿ ನೀವು ಏನು ಬಿತ್ತುತ್ತೀರೋ ಅದನ್ನೇ ಬೆಳೆಯ ರೂಪದಲ್ಲಿ, ಫಸಲಿನ ರೂಪದಲ್ಲಿ ಪಡ್ಕೊಳ್ಳುವಂಥದ್ದು ಇದೆ. ಹಾಗೆ ಈ ದಿನ ಮಿಶ್ರ ಫಲಗಳಿರುವಂಥದ್ದು. ಯಾಕೆಂದರೆ ನಿಮ್ಮ ಒಂದು ಸರಿಯಾದ ದಾರಿ ಏನಿದೆ ಅದನ್ನು ಎಲ್ಲೋ ಒಂದು ಕಡೆ ಮರೆತಿರುವಂತೆ ಕಾಣಿಸುತ್ತೆ. ಹಾಗಾಗಿ ಸರಿ ದಾರಿಯಲ್ಲಿದ್ದಂತಹ ನೀವು ಯಾರದ್ದೋ ಒಂದು ಪ್ರಭಾವದಿಂದ, ಯಾರದ್ದೋ ಒತ್ತಡದಿಂದ, ಯಾರದ್ದೋ ದಾಕ್ಷಿಣ್ಯಕ್ಕೆ ಒಳಗಾಗಿ ಈ ತಪ್ಪು ದಾರಿಯನ್ನು ತುಳಿದಿರುವಂಥ ಸಾಧ್ಯತೆಗಳಿರುತ್ತೆ. ಇದರಿಂದ ಸ್ವಲ್ಪ ಮಾನಸಿಕವಾಗಿ ಕಸಿವಿಸಿ ಉಂಟಾಗ್ತಾ ಇದೆ. ಅದರಲ್ಲೂ ನೀವಾಗಿ ಮಾಡಿಕೊಂಡಂತಹ ಸ್ವಯಂಕೃತ ಅಪರಾಧಗಳಿಂದ ಈ ಒಂದು ಫಲಿತಾಂಶ ನಿಮಗೆ ಸಿಗ್ತಾ ಇರ್ಬೋದು. ಹಾಗಾಗಿ ಎಲ್ಲಿ ಎಡವಿದೆ, ಎಲ್ಲಿ ತಪ್ಪಾಯಿತು, ಎಲ್ಲಿ ದಾರಿ ತಪ್ಪದೆ ಅನ್ನುವಂಥದ್ದನ್ನು ಸ್ವಲ್ಪ
ಅಂತರವಲೋಕನ ಮಾಡಿಕೊಳ್ಳಿ, ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳಿ. ಈ ದಿನ ನಿಮ್ಮನ್ನೇ ನೀವು ಪ್ರಶ್ನೆ ಮಾಡಿಕೊಳ್ಳಿ. ಇಲ್ಲಿಯವರೆಗೆ ಸರಿ ಇತ್ತು, ಇಲ್ಲಿಂದ ಆಚೆಗೆ ನನಗೆ ಗತಿ ಬದಲಾವಣೆ ಆಯ್ತಲ್ಲ ಅಂತ ಹೇಳಿ. ಆಗ ಆ ಕಾರ್ಯಕಾರಣ ಸಂಬಂಧಗಳು ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಒಂದು ಪರಿಹಾರವನ್ನು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಈ ದಿನ ಆಗುತ್ತೆ ನೋಡಿ. ಹಾಗಾಗಿ ಸಮಸ್ಯೆ ಇದೆ, ಆದಷ್ಟು ಅದು ಪರಿಹಾರ ಆಗಲಿ, ನೆಮ್ಮದಿ ಇರಲಿ, ಆರೋಗ್ಯ ಇರಲಿ ಅಂತ ಹೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಈ ದಿನ ಜಾಸ್ತಿ ಇರುತ್ತೆ. ಹಾಗಾಗಿನೇ ನಿಮಗೆ ಪರಿಹಾರ ಏನೋ ಸಿಕ್ಕತ್ತೆ, ಆದರೆ ಅದನ್ನು ಅನುಸರಣೆ ಮಾಡಲಿಕ್ಕೆ ಅಡಚಣೆಗಳು ಜಾಸ್ತಿ ಇರುತ್ತೆ. ನಿಮಗೆ ಒಳ್ಳೊಳ್ಳೆ ಆಲೋಚನೆಗಳೇ ಬರುತ್ತೆ, ಆದರೆ ಅದನ್ನು ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಸಮಸ್ಯೆಗಳು ಇರುವಂಥದ್ದು. ಹಾಗೆ ಈ ದಿನ ನಿಮ್ಮ ಒಂದು ಹೃದಯವಂತಿಕೆ ಆಗಲಿ, ನಿಮ್ಮ ಒಂದು ಮೇಧಾಶಕ್ತಿ, ಬುದ್ಧಿವಂತಿಕೆ, ಹಾಗೆ ಲೆಕ್ಕಾಚಾರ ಇದೆಲ್ಲವೂ ಕೂಡ ಯಶಸ್ವಿಯಾಗಿ ನಡೀತಾ ಇರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಯಾಮಾರುವಂಥದ್ದು, ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಇರುವಂಥದ್ದು, ಅಲ್ಲಿ ಇದೆಲ್ಲ ಹಿನ್ನಡೆಯನ್ನು ಅನುಭವಿಸುತ್ತೆ, ಅಲ್ಲಿ ಎಡವಟ್ಟಾಗುತ್ತೆ, ಅಲ್ಲಿಂದ ನಷ್ಟ ಆರಂಭ ಆಗುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಈ ದಿನ ಭೂವರಾಹ ಸ್ವಾಮಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾವಿಷ್ಣುವಿನ ದರ್ಶನ ಮಾಡಿಕೊಳ್ಳಿ. ಈ ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಸರಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ನಿಮ್ಮ ಸಮಾಜದಲ್ಲಿರುವಂಥ ಪ್ರಮುಖರಿಂದ ವಿಶೇಷವಾದಂಥ ಸಹಕಾರ ಸಿಕ್ಕತ್ತೆ. ಅವರ ಮಾತು, ಅವರ ಸಲಹೆ, ಮಾರ್ಗದರ್ಶನ, ಅವರ ಹಣಕಾಸಿನ ನೆರವು ಅಥವಾ ಭರವಸೆಯ ಮಾತು, ಸಾಂತ್ವನದ ಮಾತು ನಿಮಗೆ ಒಳ್ಳೆಯ ಪುಷ್ಟಿಯನ್ನು ಕೊಡುತ್ತೆ. ಹಾಗೆ ಹಿಡಿದ ಕೆಲಸ ಕಾರ್ಯಗಳನ್ನು ಬಹಳ ವಿಶೇಷವಾಗಿ ಮಾಡ್ತೀರಿ. ಅದರಲ್ಲೂ ಲಾಭ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ತುಂಬ ಯಶಸ್ಸಿದೆ. ಹಾಗೆ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಮೇಲಧಿಕಾರಿಗಳು ಕೂಡ ಸಂತುಷ್ಟರಾಗಿರ್ತಾರೆ. ಅವರಿಂದ ಈ ದಿನ ಒಂದು ಶ್ಲಾಘನೆ, ಅವರಿಂದ ಒಂದು ಒಳ್ಳೆಯ ಮಾತು, ಒಂದು ಪ್ರೋತ್ಸಾಹದಾಯಕವಾದಂತಹ ಒಂದು ಸನ್ನಿವೇಶ ಈ ದಿನ ನಿಮಗೆ ಸೃಷ್ಟಿಯಾಗುತ್ತೆ. ಒಟ್ಟಾರೆ ಈ ದಿನ ಯಾವುದೇ ಘಟನೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಕಾನ್ಫಿಡೆನ್ಸ್ ಏನಿದೆ ಅದು ಒಳ್ಳೆಯ ಕೆಲಸವನ್ನು ಮಾಡುತ್ತೆ, ನಿಮ್ಮನ್ನು ರಕ್ಷಣೆ ಮಾಡುತ್ತದು. ಹಾಗೆ ಈ ದಿನ ಸಂಯಮದಿಂದ ವರ್ತಿಸುವಂಥದ್ದು. ಯಾವುದೋ ಒಂದು ಸಂದರ್ಭದಲ್ಲಿ ಸ್ವಲ್ಪ ಕೋಪ, ತಾಪ, ಆವೇಶಗಳು ಬರುತ್ತೆ, ನಿಮ್ಮ ತಾಳ್ಮೆಯನ್ನು ಕಳ್ಕೊಳ್ತೀರಿ. ಆ ಒಂದು ಸಂದರ್ಭ ಸ್ವಲ್ಪ ಎಚ್ಚರಿಕೆಯಿಂದ ಈ ದಿನ ಇರಬೇಕಾಗತ್ತೆ. ಹಾಗೆ ಈ ದಿನ ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಆದಷ್ಟು ಬೇಗ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಏಕೆಂದರೆ ನೀವು ಸಾಮಾನ್ಯ ಒಂದೆರಡು ವಿಚಾರಗಳನ್ನು ನಾಳೆ ನೋಡಿದ್ರಾಯ್ತು ಅಂತ ಹೇಳಿ ಮುಂದಕ್ಕೆ ಹಾಕುವಂಥ ಒಂದು ಜಾಯಮಾನ ನಿಮ್ಮದು. ಆದರೆ ಆರೋಗ್ಯವನ್ನು ಮಾತ್ರ ಈ ದಿನ ಕಡೆಗಣಿಸಬೇಡಿ. ಹಾಗೆ ಈ ದಿನ ನಿಮ್ಮಲ್ಲಿರುವಂಥ ಜಾಣತನ, ನಿಮ್ಮ ಒಂದು ಬುದ್ಧಿವಂತಿಕೆ, ನಿಮ್ಮ ಪ್ರತಿಭೆ ಇದು ಹೊರಬರಲಿಕ್ಕೆ ಒಳ್ಳೆಯ ಅವಕಾಶ ಸಿಕ್ಕುವಂಥದ್ದು ಕೂಡ ಇದೆ. ಹಾಗಾಗಿ ಎಷ್ಟೋ ದಿನಗಳಿಂದ ಸುಪ್ತವಾಗಿದ್ದಂಥ ಒಂದು ಪ್ರತಿಭೆ ಈ ದಿನ ಹೊರಗೆ ಬರುತ್ತೆ. ಅದು ನಿಮ್ಮ ಬಂಧುಗಳಿಂದಲೋ ಸ್ನೇಹಿತರಿಂದಲೋ ತುಂಬ ಶ್ಲಾಘಿಸಲ್ಪಡುವಂಥದ್ದು. ಹಾಗಾಗಿನೇ ಈ ದಿನ ತುಂಬ ಒಳ್ಳೆಯ ಸ್ಥಾನದಲ್ಲಿರ್ತೀರಿ. ಒಳ್ಳೆಯ ಒಂದು ಸಂಪಾದನೆ ಇದೆ, ಗೌರವವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಈ ದಿನ ನಿಮ್ಮ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಬಹಳ ಕಷ್ಟಪಡ್ತೀರಿ. ಏಕೆಂದರೆ ಪ್ರಾಮಿಸ್ ಮಾಡಿದ್ದೀರಿ, ಅದನ್ನು ಉಳಿಸ್ಕೊಳ್ಬೇಕು. ಅದು ಮನುಷ್ಯ ಧರ್ಮ, ಅದೇ ನಿಮ್ಮ ಒಂದು ಸ್ವಭಾವದಲ್ಲಿ ಇರುವಂಥದ್ದು. ಅದಕ್ಕಾಗಿಯೇ ಈ ದಿನ ಶಿವಪಾರ್ವತಿಯರನ್ನು ನೀವು ಆರಾಧನೆ ಮಾಡಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಹೊಸಬರ ಪರಿಚಯ ಆಗುವಂಥ ದಿನ ನೋಡಿ. ಯಾವುದೋ ಒಂದು ಕೆಲಸಕ್ಕೆ, ಒಂದು ಚಟುವಟಿಕೆಗೆ, ಒಂದು ಪ್ರಯಾಣಕ್ಕೆ ಅಥವಾ ಯಾವುದೋ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಹೊಸಬರ ಪರಿಚಯ ಆಗುವಂಥದ್ದು. ಆ ಪರಿಚಯ ನಿಮಗೆ ತೀರಾ ಹತ್ತಿರಕ್ಕೆ ಬರುವಂಥದ್ದು ಕೂಡ ಆಗುತ್ತೆ. ಹಾಗೆ ಹಣಕಾಸಿನ ವ್ಯವಹಾರಗಳವರೆಗೂ ಕೂಡ ಈ ದಿನ ಅವರ ಜೊತೆ ಮಾತಾಡುವಂಥದ್ದು, ಸಂಬಂಧದ ಜೊತೆಗೆ ಸ್ನೇಹ ಈ ದಿನ ವೃದ್ಧಿಯಾಗುವಂಥದ್ದು ಕೂಡ ಇದೆ. ಆದರೆ ನಿಮ್ಮ ಒಂದು ಸೂಕ್ತವಾದಂಥ ದಾರಿಯನ್ನು ಕಂಡುಕೊಳ್ಳಿಕ್ಕೆ ಇದು ನೆರವಾಗಬಹುದು ಅನ್ನುವಂಥ ಆಲೋಚನೆ ನಿಮಗೆ ಬರುವಂಥದ್ದು ಇದೆ. ಇನ್ನು ಸ್ನೇಹಿತರ ಜೊತೆಯಲ್ಲಿ ಈ ದಿನ ಸ್ವಲ್ಪ ಸಂಯಮದಿಂದ ವರ್ತಿಸಬೇಕಾಗತ್ತೆ. ಭಿನ್ನಾಭಿಪ್ರಾಯಗಳು ಬರ್ಬೋದು, ಆದರೆ ಅದಕ್ಕೆ ಅವಕಾಶ ಕೊಡಬೇಡಿ. ಹಾಗೆ ಈ ದಿನದಲ್ಲಿ ಸ್ತ್ರೀಯರು ಸಣ್ಣ ಪುಟ್ಟ ವಿಚಾರಗಳಿಗೆ ಸ್ವಲ್ಪ ವಿಪರೀತಕ್ಕೆ ಹೋಗಬೇಡಿ. ಎಲ್ಲಿ ಅಗತ್ಯ ಇದೆ ಅಲ್ಲಿ ಮಾತ್ರ ನಿಮ್ಮ ಮಾತು ಅಥವಾ ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ. ಇಲ್ಲ ಅಂತ ಹೇಳಿದ್ರೆ ಈ ದಿನ ಮೌನವಾಗಿರುವಂಥದ್ದೇ ಉತ್ತಮ. ಹಾಗೆ ನಿಮಗೆ ತೃಪ್ತಿ ಎಲ್ಲಿ ಸಿಕ್ಕತ್ತೆ, ಸಂತೋಷ ಎಲ್ಲಿ ಸಿಕ್ಕತ್ತೆ, ಹೇಗೆ ಸಿಕ್ಕತ್ತೆ ಅದನ್ನು ಗುರುತಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ನಡೆಯುತ್ತೆ.
ಹಾಗಾಗಿ ಜೀವನದಲ್ಲಿ ಒಂದು ಮಾರ್ಪಾಟನ್ನು ಮಾಡಿಕೊಳ್ಳುವಂಥ ಒಂದು ವಿಶೇಷ ದಿನ, ಒಂದು ಟರ್ನಿಂಗ್ ಪಾಯಿಂಟ್ ಆಗುವಂಥ ದಿನ ಇದು. ಹಾಗಾಗಿ ಮುಂದೆ ಬಹಳ ದಿನಗಳು ನೆನಪಿನಲ್ಲಿ ಉಳಿಯುವಂಥ ದಿನವಾಗುತ್ತೆ ಇದು. ಹಾಗೆ ಗೃಹಕ್ಕೆ ಬೇಕಾದಂತಹ ಕೆಲವು ಉಪಕರಣಗಳನ್ನು, ಅಲಂಕಾರಿಕ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಯೋಗ ಚೆನ್ನಾಗಿದೆ, ಅದೃಷ್ಟ ಚೆನ್ನಾಗಿದೆ. ಹಾಗಾಗಿ ನೀವು ಅಂದುಕೊಂಡಂತಹ ಕೆಲಸ ಮಾಡ್ತೀರಿ. ನಿಮಗೆ ಇಷ್ಟವಾದವರ ಜೊತೆಯಲ್ಲಿ ಈ ದಿನ ಮಾತುಕತೆ ಇರುತ್ತೆ. ಹಾಗೆ ಈ ದಿನದಲ್ಲಿ ಕುಟುಂಬಕ್ಕಾಗಿ ಒಂದು ಕ್ವಾಲಿಟಿ ಟೈಮನ್ನು ಕೊಡುವಂಥದ್ದು ಕೂಡ ಇದೆ. ಕುಟುಂಬ ಅಂದರೆ ನಿಮಗೆ ತುಂಬ ಇಷ್ಟ, ಆದರೆ ಈ ದಿನ ಕುಟುಂಬದ ಒಳಗೆ ನಡೆಯುವಂಥ ಕೆಲವು ವಿದ್ಯಮಾನಗಳು ಬೇಸರವನ್ನು ತರಿಸ್ಬೋದು. ಅದಕ್ಕಾಗಿಯೇ ಸಣ್ಣ ಪುಟ್ಟ ವಿಚಾರಗಳಿಗೆ ನೀವು ಕೈ ಹಾಕಬೇಡಿ. ಈ ಜಗಳದ ಮೂಲವನ್ನಾಗಲಿ ಅಥವಾ ನಿಮಗೆ ಅಸಂತೋಷ ತರುವಂಥ ವಿಚಾರದ ಮೂಲ ಏನಿದೆ ಇದರ ಬಗ್ಗೆ ಮಾತ್ರ ಗಮನ ಕೊಡಿ. ಆದರೆ ಆಳವಾಗಿ ಅದಕ್ಕೆ ಹೊಕ್ಕು ಒಂದು ಕಾರಣವನ್ನು ಕಂಡುಕೊಳ್ಳುವಂಥ ಪ್ರಯತ್ನ ಕೂಡ ಬೇಡ. ಏಕೆಂದರೆ ನಿಮಗೆ ಬಂದಿರುವಂಥ ಸಮಸ್ಯೆ ತಾತ್ಕಾಲಿಕವಾಗಿರುವಂಥದ್ದು, ಇವತ್ತಿರುತ್ತೆ, ನಾಳೆ ಹೊರಟೋಗುತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಕೆಲವೊಂದು ವಿಚಾರಗಳಲ್ಲಿ ಈ ದಿನ ನೀವು ಪೂರ್ವಾಪರಗಳನ್ನು ತಿಳಿದೇ ಮುಂದುವರಿಯುವಂಥದ್ದು ಉತ್ತಮ. ಏಕೆಂದರೆ ಆ ವಿಚಾರದ ಸಾಧಕ ಬಾಧಕಗಳನ್ನು ನೋಡಬೇಕು. ಮುಂದೆ ಆಗಬೇಕಾಗಿರುವಂಥ ಕೆಲವು ಕೆಲಸಗಳ ಬಗ್ಗೆ, ಅದರ ಪರಿಣಾಮದ ಬಗ್ಗೆ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಹಾಗಾಗಿ ಈ ದಿನ ಆತುರದ ಸ್ವಭಾವ ಇರೋದರಿಂದ ಏಕಾಏಕಿ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಒಂದು ಉತ್ತೇಜನ ಬರುವಂಥದ್ದು, ಅಂದರೆ ಇದ್ದಕ್ಕಿದ್ದಾಗೆ ಅದರ ಬಗ್ಗೆ ಒಂದು ಪ್ರಾಂಪ್ಟ್ನೆಸ್ ಅನ್ನುವಂಥದ್ದು ಬಂದ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಸಮಾಧಾನ ಇರಲಿ, ನಿಧಾನ ಇರಲಿ. ಹಾಗೆ ಈ ದಿನ ನಿಮ್ಮಲ್ಲಿ ಎಷ್ಟು ಪ್ರಭಾವ ಇದೆ, ಎಷ್ಟು ಇನ್ಫ್ಲೂಯೆನ್ಸ್ ಇದೆ ಅನ್ನುವಂಥದ್ದನ್ನು ತೋರಿಸ್ಲಿಕ್ಕೂ ಒಂದು ಅವಕಾಶ ಸಿಕ್ಕತ್ತೆ. ಹಾಗಾಗಿ ಆ ಅವಕಾಶವನ್ನು ತುಂಬ ಒಂದು ಸ್ಪರ್ಧೆಯಾಗಿ, ಒಂದು ಚಾಲೆಂಜ್ ಆಗಿ ತೆಗೆದುಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗೆ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಸಮಸ್ಯೆಗಳು ಉದ್ಭವ ಆಗ್ಬೋದು, ಅಲ್ಲಿ ಒಂದು ಕಿರಿಕಿರಿ ಆಗ್ಬೋದು. ಹಾಗಾಗಿ ಮಾನಸಿಕವಾಗಿ ಈ ದಿನ ಸ್ವಲ್ಪ ಒತ್ತಡಗಳಿರುವಂಥ ಸನ್ನಿವೇಶ ಕೂಡ ಇರುತ್ತೆ. ಆದರೆ ಅಲ್ಲಿರುವಂಥ ಹಿರಿಯರ ಹಾಗೆ ಮೇಲಧಿಕಾರಿಗಳ ಒಂದು ಸಲಹೆಯನ್ನು ತೆಗೆದುಕೊಂಡು ಆ ಒಂದು ಕುಚೇಷ್ಟೆಯ ವಿದ್ಯಮಾನಗಳನ್ನು ಬಗೆಹರಿಸುವಂಥ ಒಂದು ಪ್ರಯತ್ನ ಮಾಡಿ. ಅಲ್ಲಿ ನಿಮಗೆ ಸಮಾಧಾನ ಇದೆ, ಸಂತೋಷ ಸಿಕ್ಕತ್ತೆ. ಇನ್ನು ಈ ದಿನ ನಿಮ್ಮ ಗೆಳೆತನಕ್ಕೆ ಬಾಧೆಯಾಗಬಾರ್ದು, ಅಂದರೆ ಧಕ್ಕೆ ಆಗಬಾರ್ದು. ಆ ರೀತಿ ನಿಮ್ಮ ಒಂದು ವ್ಯವಹಾರ, ನಿಮ್ಮ ಮಾತುಕತೆಗಳು ಇರಬೇಕಾಗತ್ತೆ. ಇನ್ನು ಈ ದಿನ ರಾಜಕೀಯ ಕ್ಷೇತ್ರದಿಂದ ಸ್ವಲ್ಪ ದೂರ ಇರುವಂಥದ್ದು ಉತ್ತಮ. ರಾಜಕಾರಣಿಗಳಿಂದ ನಿಮಗೆ ಅಷ್ಟೊಂದು ಈ ದಿನ ಅನುಕೂಲತೆಗಳು ಇರಲ್ಲ. ಇನ್ನು ಗ್ರಹಗತಿಗಳು ಅಷ್ಟೊಂದು ಉತ್ತಮ ಸ್ಥಿತಿಯಲ್ಲಿಲ್ಲ. ಅದಕ್ಕಾಗಿಯೇ ಈ ದಿನ ಪರಿಸ್ಥಿತಿ ಸ್ವಲ್ಪ ಕೈಮೀರುವಂಥ ಸಾಧ್ಯತೆ ಇದೆ. ಎಲ್ಲ ಒಂದು ಕಡೆ ಬಿಗಡಾಯಿಸುತ್ತೆ. ಸಂಬಂಧಗಳಲ್ಲಿ ಈ ದಿನ ಸ್ವಲ್ಪ ವ್ಯತ್ಯಾಸಗಳು ಉಂಟಾಗುವಂಥದ್ದು. ಹಾಗಾಗಿಯೇ ನಿಮ್ಮ ಮಾತಿನಲ್ಲಿ, ನಿಮ್ಮ ಅಭಿಪ್ರಾಯದಲ್ಲಿ ಈ ದಿನ ಸ್ವಲ್ಪ ನಿಯಂತ್ರಣ ಅನ್ನುವಂಥದ್ದನ್ನು ಇಟ್ಕೊಳ್ಳಿ. ಹಣಕಾಸಿನ ತೊಂದರೆ ಉಂಟಾಗೋದ್ರಿಂದ ಹಣಕಾಸಿನ ನಿರ್ವಹಣೆ ಕೂಡ ಬಹಳ ಮುಖ್ಯವಾಗುತ್ತೆ. ಇನ್ನು ಯಾವುದೇ ಹೊಸ ಕೆಲಸವನ್ನು ಈ ದಿನ ಆರಂಭ ಮಾಡುವ ಮೊದಲು ಸ್ವಲ್ಪ ಆಲೋಚನೆ ಮಾಡಿ ಮುಂದುವರಿರಿ. ಏಕಾಏಕಿ ತೀರ್ಮಾನ ಕೈಗೊಳ್ಳಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಆಂಜನೇಯನ ದರ್ಶನ ಮಾಡಿ. ಹನುಮಾನ್ ಚಾಲೀಸನ್ನು ಕೂಡ ಈ ದಿನ ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ವ್ಯಾಪಾರ, ವ್ಯವಹಾರ, ನಿಮ್ಮ ಚಟುವಟಿಕೆ, ನೀವು ಕೈಗೊಂಡಂಥ ಕಾರ್ಯ ತುಂಬ ನಿಧಾನವಾಗುತ್ತೆ, ಬೇಗ ಫಲಿತಾಂಶ ಸಿಕ್ಕಲ್ಲ. ಹಾಗಾಗಿಯೇ ಈ ದಿನ ಕೆಲವೊಂದು ವಿಚಾರಗಳನ್ನು ಆದಷ್ಟು ಕೈ ಬಿಡುವಂಥದ್ದೇ ಉತ್ತಮ ಅನ್ನುವಂಥ ನಿರ್ಧಾರಕ್ಕೂ ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಈ ದಿನ ಮನೆಯಲ್ಲಿ ನೋಡಿ ಏನೋ ಒಂದು ವಿವಾದ ಉಂಟಾಗುವಂಥದ್ದು, ಸಣ್ಣ ವಿಚಾರ, ಅದು ಕೆಲಸಕ್ಕೆ ಬಾರದಂತಹ ಕಾರಣ, ಅದಕ್ಕೆ ಈ ದಿನ ಹೆಚ್ಚು ತಲೆ ಕೆಡಿಸ್ಕೊಳ್ತೀರಿ. ಹಾಗಾಗಿ ಈ ದಿನ ನಿಮ್ಮ ಆರೋಗ್ಯದ ಮೇಲೂ ಕೂಡ ದುಷ್ಪರಿಣಾಮ ಉಂಟಾಗುತ್ತೆ. ಎಲ್ಲೋ ಒಂದು ಕಡೆ BP ಜಾಸ್ತಿ ಆಗುವಂಥದ್ದು ಇದೆ. ಇನ್ನು ಈ ದಿನ ಕೌಟುಂಬಿಕ ವಾತಾವರಣ ನಿಮಗೆ ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡುತ್ತೆ. ಆದ್ದರಿಂದಲೇ ಆದಷ್ಟು ಮನೆಯಿಂದ ಹೊರಗೆ ಹೆಚ್ಚು ಸಮಯ ಕಳೆಯುವಂಥದ್ದು, ಸ್ನೇಹಿತರ ಜೊತೆ, ಬಂಧುಗಳ ಜೊತೆಯಲ್ಲಿ ಈ ದಿನ ಇರಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇದೆ. ಏಕೆಂದರೆ ಮನೆಯಲ್ಲಿ ಅಷ್ಟೊಂದು ವಾತಾವರಣ ಚೆನ್ನಾಗಿಲ್ಲ. ಆದರೆ ಮನಸ್ಸು ಶಾಂತಿಯನ್ನು ಬಯಸುತ್ತೆ. ಎಲ್ಲಿ ಶಾಂತಿ ಇದೆ, ಎಲ್ಲಿ ನೆಮ್ಮದಿ ಇದೆ, ಅದಕ್ಕಾಗಿ ಆ ಜಾಗವನ್ನು ಹುಡುಕುವಂಥದ್ದು. ಅದಕ್ಕಾಗಿ ಒಂದು ದೇವಾಲಯವನ್ನು ಅಥವಾ ನಿಮಗೆ ಖುಷಿ ಸಿಕ್ಕುವಂತಹ ಕೆಲವೊಂದು
ಸ್ಥಳಗಳಿದೆಯಲ್ಲ ಅಂಥದ್ದಕ್ಕೆ ಈ ದಿನ ಭೇಟಿ ನೀಡುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ಪ್ರಯಾಣದಲ್ಲಿ ವಾಹನದಿಂದ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದೂರದ ಪ್ರಯಾಣ ಅನ್ನುವಂಥದ್ದನ್ನು ಮುಂದಕ್ಕೆ ಹಾಕಿ, ಇಲ್ಲಾಂದರೆ ಅತಿ ಎಚ್ಚರಿಕೆಯಿಂದ ಪ್ರಯಾಣವನ್ನು ಮಾಡಬೇಕಾಗತ್ತೆ. ಇನ್ನು ಹೊಸದಾಗಿ ಯಾವುದೇ ಕೆಲಸಗಳನ್ನು ಈ ದಿನ ಆರಂಭ ಮಾಡಬೇಡಿ, ಸಕ್ಸಸ್ ಆಗಲ್ಲ. ಜೊತೆಗೆ ಈ ಹೊಸ ಸಾಲದ ಪ್ರಯತ್ನ ಆಗಲಿ, ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಸಾಹಸದ ಕೆಲಸಗಳಾಗಲಿ, ಪ್ರಯತ್ನಗಳಾಗಲಿ, ಅದನ್ನು ಆದಷ್ಟು ಮುಂದಕ್ಕೆ ಹಾಕಿ. ಈ ದಿನ ಅಂಥ ಯಾವುದೇ ಒಂದು ಗುರುತರವಾದಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗಬೇಡಿ, ಅಷ್ಟೊಂದು ಒಳ್ಳೆಯ ಫಲ ನಿಮಗೆ ಸಿಕ್ಕಲ್ಲ. ಹಾಗೆ ಈ ದಿನ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ಮನೆ ಮಂದಿಯ ಅಭಿಪ್ರಾಯವನ್ನು ಕೇಳಿಕೊಂಡು ಮುಂದುವರಿರಿ. ಇಲ್ಲಾಂದರೆ ನೀವು ಮೂಲೆ ಗುಂಪಾಗ್ಬಿಡ್ತೀರಿ. ನಿಮ್ಮ ಮಾತಿಗೆ, ನಿಮ್ಮ ತೀರ್ಮಾನಕ್ಕೆ ಬೆಲೆ ಇರಲ್ಲ. ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ. ಅರ್ಧನಾರೀಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಉತ್ತಮವಾದಂತಹ ದಿನ. ಅದರಲ್ಲೂ ಕುಟುಂಬದಲ್ಲಿ ಒಂದು ನೆಮ್ಮದಿ ಇದೆ, ನಿಮ್ಮ ಮಾತಿಗೆ ಒಂದು ಬೆಲೆ ಇದೆ. ಹಾಗೆ ನಿಮಗೆ ಬೇಕಾದಂತಹ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿಕ್ಕಾಗಲಿ, ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಿಕ್ಕಾಗಲಿ ಒಳ್ಳೆಯ ವಾತಾವರಣ ಇದೆ, ಅವಕಾಶಗಳು ಚೆನ್ನಾಗಿದೆ. ಆದರೆ ನಿಮ್ಮ ಪ್ರಗತಿಯ ವೇಗವನ್ನು ಮಾತ್ರ ಉಳಿಸ್ಕೊಳ್ಬೇಕು, ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಬೇಕು. ಒಂದು ಸಲ ಪ್ರಾರಂಭ ಮಾಡಿ ಎಲ್ಲೋ ಮಧ್ಯದಲ್ಲಿ ಬಿಡುವಂಥದ್ದು ಕೆಲಸಗಳಾಗಬಾರ್ದು ಈ ದಿನದಲ್ಲಿ. ಹಾಗೆ ಈ ದಿನ ಕೆಲವೊಂದು ಹಳೆಯ ಘಟನೆಗಳನ್ನು, ಹಳೆಯ ವಿಚಾರಗಳನ್ನು ಮರೆತು ಬಿಡಬೇಕು. ಯಾಕೆಂದರೆ ನಿಮ್ಮನ್ನು ತುಂಬ ಬಾಧಿಸ್ತಾ ಇರುವಂಥ ಒಂದು ವಿಚಾರ ಅಂತ ಹೇಳಿದ್ರೆ ಅದು ಮನಸ್ಸಿಗೆ ಅಸಮಾಧಾನವನ್ನು ತರುವಂಥ ವಿಚಾರಗಳು. ಆದಷ್ಟು ಅದನ್ನು ಮರೆಯುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನದಲ್ಲಿ ಕೆಲವೊಂದು ಉದ್ದೇಶಿತ ಕಾರ್ಯಗಳಿಗೆ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಆಲೋಚನೆ ಕೂಡ ಇದೆ. ಯಾಕೆಂದರೆ ಕೆಲಸ ನಿಧಾನ ಆಗ್ತಾ ಇದೆ, ಎಷ್ಟೇ ಪ್ರಯತ್ನ ಮಾಡಿದ್ರೂ ಗುರಿಯನ್ನು ತಲುಪಲಿಕ್ಕೆ ಆಗ್ತಾ ಇಲ್ಲ. ಹಣಕಾಸಿನ ವಿಚಾರದಲ್ಲಿ ತುಂಬ ನಷ್ಟ ಆಗಿದೆ, ಎಲ್ಲೋ ಒಂದು ಕಡೆ ಮೋಸನೂ ಆಗ್ತಾ ಇದೆ. ಅದಕ್ಕಾಗಿ ಏನು ಪರಿಹಾರ ಮಾಡಬೇಕು, ಅದಕ್ಕಾಗಿ ಒಂದು ಪರಿಹಾರದ ಮೂಲವನ್ನು ಹುಡುಕುವಂಥ ಸಾಧ್ಯತೆ ಕೂಡ ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಹಿರಿಯರಿಂದ, ಗುರುಗಳಿಂದ, ಜ್ಯೋತಿಷ್ಯದಿಂದ ನಿಮಗೆ ಒಂದು ಸಹಾಯ ಸಿಕ್ಕಲಿ ಅನ್ನುವಂಥ ಭರವಸೆ ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಹೊಗಳು ಭಟ್ರಿದ್ದಾರಲ್ಲ ಅಂಥವರನ್ನು ನಂಬಲಿಕ್ಕೆ ಹೋಗಬೇಡಿ ಈ ದಿನ. ಏಕೆಂದರೆ ಮುಖಸ್ತುತಿಗೆ ನಿಮ್ಮನ್ನು ಈ ದಿನ ಹೊಗಳುವಂಥದ್ದು, ಪ್ರೈಸ್ ಮಾಡುವಂಥದ್ದು, ಇದರಿಂದ ಅವರಿಗೆ ಏನೋ ಒಂದು ಅಡ್ವಾಂಟೇಜ್ ಇದೆ. ಆದಷ್ಟು ಇಂಥ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಈ ದಿನ ಎಲ್ಲ ವ್ಯವಹಾರಗಳು ಕೂಡ ಸ್ವಲ್ಪ ಲಾಭದಾಯಕವಾಗಿಯೇ ನಡೆಯುವಂಥದ್ದು, ಅನುಕೂಲಕರವಾದಂಥ ಒಂದು ವಾತಾವರಣ ಇದೆ. ಆದರೆ ಈ ಅನುಕೂಲತೆಗಳ ಮಧ್ಯೆ ಅನಾನುಕೂಲ ಇರುವಂಥವರಲ್ಲಿ, ಎಲ್ಲಿ ಅಸಮರ್ಥರಿದ್ದಾರೆ, ಯಾರಿಗೆ ನಿಮ್ಮ ಒಂದು ಸಹಾಯ ಅಗತ್ಯ ಇದೆ ಅಂಥವ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಒಂದು ಮಾನವೀಯ ಮೌಲ್ಯವನ್ನು ಈ ದಿನ ಎತ್ತಿ ಹಿಡಿಯುವಂಥ ಒಂದು ಕೆಲಸ ನಿಮ್ಮಿಂದ ಆಗತ್ತೆ. ಹಾಗಾಗಿ ಹೃದಯವಂತರು ನೀವು ಅಂತ ಹೇಳಿ ಕರೆಸ್ಕೊಳ್ಳುವಂಥ ಸಾಧ್ಯತೆ ಕೂಡ ಈ ದಿನ ಇರುತ್ತೆ. ಒಟ್ಟಾರೆ ನೆಮ್ಮದಿಯ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಪ್ರಯತ್ನಗಳಲ್ಲಿ ಈ ದಿನ ಒಳ್ಳೆಯ ಫಲಗಳನ್ನು ಕಾಣುವಂಥ ದಿನ. ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂತಹ ಒಬ್ಬ ವ್ಯಕ್ತಿಯನ್ನು ಈ ದಿನ ಭೇಟಿ ಮಾಡ್ತೀರಿ. ಅವರಿಂದ ಒಂದು ವಿಚಾರ ವಿನಿಮಯ ಆಗುವಂಥದ್ದು, ಸಿಹಿ ಸುದ್ದಿಯನ್ನು ಕೇಳುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಸ್ನೇಹಿತರ ಭೇಟಿ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಹಾಗೆ ಈ ದಿನ ನಿಮ್ಮ ಅಭಿಪ್ರಾಯಕ್ಕೆ ಒಂದು ಬೆಲೆ ಇದೆ, ಮೌಲ್ಯ ಇದೆ. ಹಾಗಾಗಿನೇ ಈ ದಿನ ಮನೆಯಲ್ಲಿ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮದೇ ಅಂತಿಮ ನಿರ್ಧಾರ ಆಗುವಂಥದ್ದು ಕೂಡ ಇದೆ. ಇನ್ನು ಕಾರ್ಯ ಸಾಧನೆ ಮಾಡೋದರಲ್ಲಿ ಈ ದಿನ ಸ್ವಲ್ಪ ಛಲದ ಸ್ವಭಾವ ಇದೆ. ಇಲ್ಲಿ ನಿಮಗೆ ಹಠದೇ ಬೇರೆ, ಛಲನೇ ಬೇರೆ. ಛಲ ಇದ್ದರೆ ಮಾತ್ರ ಕೆಲಸಗಳಾಗುತ್ತೆ, ಹಠ ಇದ್ದರೆ ಕೆಲವು ವಿರೋಧಿಗಳು ನಿಮಗೆ ಹುಟ್ಟಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಇನ್ನು ಈ ದಿನ ನಿಮ್ಮ ಆತ್ಮವಿಶ್ವಾಸದಿಂದ ಮುನ್ನಡೆಯುವಂಥದ್ದು. ನಿಮಗೆ ಗೊತ್ತಿದೆ ಯಾವ ಕೆಲಸ ನಿಮ್ಮಿಂದ ಸಾಧ್ಯ ಇದೆ, ಯಾವ ಕೆಲಸಕ್ಕೆ ಬೇರೆಯವರ ಸಹಕಾರ ಬೇಕು ಅನ್ನುವಂಥ ವಿಚಾರದಲ್ಲಿ ಈ ದಿನ ಖಡಾಖಂಡಿತವಾಗಿರ್ತೀರಿ. ಹಾಗೆ ಈ ದಿನ ಕುಟುಂಬ ಸದಸ್ಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸುವಂಥ ಒಂದು ಅಗತ್ಯತೆ ಕೂಡ ಇದೆ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ದಿನಚರಿಗೆ ಬದ್ಧರಾಗಿ
ಕಾರ್ಯಕ್ಷೇತ್ರದ ಕಡೆಗೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಉದ್ಯೋಗದ ಕಡೆ ಈ ದಿನ ಸ್ವಲ್ಪ ಇಂಟ್ರೆಸ್ಟು, ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದನ್ನು ಇಟ್ಕೊಳ್ಳಿ. ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ದೂರದ ಸಂಬಂಧಿಗಳಿಂದ ಕೆಲವೊಂದು ವಿಚಾರಗಳ ಮಾತುಕತೆ ನಡೆಯುವಂಥದ್ದು ಕೂಡ ಇದೆ. ಅದರಲ್ಲಿ ಎಷ್ಟು ಲಾಭ ಇದೆ, ನಷ್ಟ ಇದೆ, ಅನುಕೂಲ ಇದೆ, ಅನಾನುಕೂಲ ಇದೆ, ಈ ರೀತಿಯ ಸಾಧಕ ಬಾಧಕಗಳನ್ನು ಲೆಕ್ಕಾಚಾರ ಮಾಡುವಂಥ ಒಂದು ಪರಿಸ್ಥಿತಿ ಬಂದೇ ಬರುತ್ತೆ ಈ ದಿನ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿ. ಗಜಾನನ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಗಣಪತಿಗೆ ಈ ದಿನ ಬಿಳಿಯ ಹೂಗಳಿಂದ ಒಂದು ಪೂಜೆ ಮಾಡಿ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.